ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಾವು ನಿನ್ನೆಯ ಒಂದು ತರಗತಿಯಲ್ಲಿ ಏನು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅದರಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಆಗಿರತಕ್ಕಂತಹ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂಡ್ DNA ಫಿಂಗರ್ ಪ್ರಿಂಟಿಂಗ್. ಸೊ ಈ ಎರಡು ಕಾನ್ಸೆಪ್ಟ್ ಅನ್ನ ನಿನ್ನೆಯ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಅಲ್ಲಿಗೆ ಆ ಒಂದು ಚಾಪ್ಟರ್ ಕಂಪ್ಲೀಟ್ ಆಗ್ತದೆ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ದಟ್ ಕಂಪ್ಲೀಟ್ ದಟ್ chapter. Then in today's class we will move on to the new chapter, that is human health and disease. Human health and disease. The next chapter is evolution, but evolution according to board, PU board, that chapter was deleted, so that comes under deleted portion. ಏನು ಎವಲ್ಯೂಷನ್ ಇದೆ ಅದನ್ನು ಈ ಒಂದು ಪ್ರಸ್ತುತ ಒಂದು ಏನಿದೆ ಅಕಾಡೆಮಿಕ್ ಇಯರಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾದ ಒಂದು ಹಿನ್ನೆಲೆಯಲ್ಲಿ ಕೆಲವು ಚಾಪ್ಟರ್ಸನ್ನು ನಿಮ್ಮ ಸಿಲೆಬಸ್ಸಲ್ಲಿ ಉಳಿಸ್ಕೊಂಡಿದ್ದಾರೆ, ರಿಟೈನ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ಚಾಪ್ಟರ್ಸನ್ನು ಒಂದು 30% ಆಫ್ ಸಿಲೆಬಸ್ಸನ್ನು ಏನು ಮಿನಿಮೈಸ್ ಮಾಡಿದ್ದಾರೆ. ಅದರಲ್ಲಿ ಡಿಲೀಟ್ ಆಗಿರುವಂತಹ ಮಿನಿಮೈಸ್ ಮಾಡಿರುವಂಥ ಚಾಪ್ಟ್ರಲ್ಲಿ ಎವಲ್ಯೂಷನ್ ಕೂಡ ಒಂದು. ಆದರೆ ಬೋರ್ಡ್ ಒಂದು ಆನ್ಲೈನ್ ಕ್ಲಾಸಲ್ಲಿ ಆ ಎವಲ್ಯೂಷನ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗಾಗಿ ನಾನು ಅದನ್ನು ಬಿಟ್ಟು ಮುಂದಿನ ಒಂದು ಚಾಪ್ಟರನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆ ಚಾಪ್ಟರು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಆ ಚಾಪ್ಟರ್ ಇದೆ. ಎವಲ್ಯೂಷನನ್ನು ಈ ಒಂದು ಎಕ್ಸಾಮಿನೇಷನಲ್ಲಿ ಏನಿದೆ ಈ ಅಕಾಡೆಮಿಕ್ ಇಯರಲ್ಲಿ ಅದು ಡಿಲೀಟೆಡ್ ಚಾಪ್ಟರ್ ಆಗಿರೋದ್ರಿಂದ ಸೊ ಅದನ್ನು ಬಿಟ್ಟು ನಾನು ನೆಕ್ಸ್ಟ್ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ನ್ಯೂ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಬಿಫೋರ್ ದಟ್ ಐ ರಿಪೀಟ್ ಒನ್ಸ್ DNA ಫಿಂಗರ್ ಪ್ರಿಂಟಿಂಗ್. DNA ಫಿಂಗರ್ ಪ್ರಿಂಟಿಂಗನ್ನು ಮತ್ತೊಂದು 5 ನಿಮಿಷದಲ್ಲಿ ತಮಗೆ ಇನ್ನೊಂದ್ಸರಿ ರೀಕಾಲ್ ಮಾಡ್ತೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ಲಾಸ್ಟ್ ಮೂಮೆಂಟ್ ಆಗಿದ್ದರಿಂದ ಸ್ವಲ್ಪ ಬ್ರೀಫಾಗಿ ಹೇಳಬೇಕಾಯಿತು ನಾನು DNA ಫಿಂಗರ್ ಪ್ರಿಂಟಿಂಗನ್ನು. ಸೊ ಇನ್ನೊಂದ್ಸಲ ಅದನ್ನು ನಾನೀಗ ರೀಕಾಲ್ ಮಾಡಿ ಮುಂದಿನ ಒಂದು ಹೊಸ ಚಾಪ್ಟರ್ಗೆ ಹೋಗ್ತೀನಿ. ಸೊ ಇನ್ DNA ಫಿಂಗರ್ ಪ್ರಿಂಟಿಂಗ್, ದಟ್ ಈಸ್ ಎ ಟೆಕ್ನಿಕ್. DNA fingerprinting is nothing but a technique, laboratory technique. So, ಏನು DNA fingerprinting? The father of DNA fingerprinting was Alec Jeffreys. Alec Jeffreys ಅನ್ನೋರನ್ನ ಫಾದರ್ ಆಫ್ DNA fingerprinting ಅಂತ ಹೇಳ್ತೇವೆ. Because he was the first man to explain DNA fingerprinting. ಆ ಟೆಕ್ನಿಕ್ಕನ್ನು ಏನು ಮಾಡ್ತಾನೆ, ಅವನು ಎಕ್ಸ್ಪ್ಲೇನ್ ಮಾಡಿದಂತಹ ವ್ಯಕ್ತಿ. ಹಾಗಾಗಿ ಅವನ್ನ ಫಾದರ್ ಆಫ್ ಫಿಂಗರ್ ಪ್ರಿಂಟಿಂಗ್ ಅಂತ ಕರೆಯಲಾಗ್ತದೆ. ಅಲೆಕ್ ಜೆಫ್ರಿ he conducted experiments. So in DNA fingerprinting technique he was used that satellite DNA. ನಾವು ನಿನ್ನೆ ತರಗತಿಯಲ್ಲಿ ನೋಡಿದ್ವಿ DNA ಸೀಕ್ವೆನ್ಸ್ ಅಲ್ಲಿರ್ತಕ್ಕಂಥ ರಿಪಿಟೇಟಿವ್ ಸೀಕ್ವೆನ್ಸ್ ಏನಿದೆ ಅದನ್ನು ನಾವು ಸ್ಯಾಟಲೈಟ್ DNA ಅಂತ ಕರಿತೇವೆ. ಅದರಲ್ಲಿ ಎರಡು ಟೈಪ್ಸ್ ಇದೆ. ಒಂದು ನಾವು ಮೈಕ್ರೋ ಸ್ಯಾಟಲೈಟ್ ಅಂತ ಕರಿತೇವೆ, ಮತ್ತೊಂದನ್ನು ಮಿನಿ ಸ್ಯಾಟಲೈಟ್ ಅಂತ ಕರಿತೇವೆ. ಯಾಕೆ ಈ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತೇವೆ ಅಂದಾಗ, ಮೈಕ್ರೋ ಸ್ಯಾಟಲೈಟಲ್ಲಿ ಸೀಕ್ವೆನ್ಸಲ್ಲಿ 100ಗಿಂತ ಹೆಚ್ಚು ಸೀಕ್ವೆನ್ಸ್ ಇರುತ್ತೆ ಅಂತ ಒಂದು ರಿಪಿಟೇಟಿವ್ DNA ಅದು, ಹಾಗಾಗಿ ಮೈಕ್ರೋ ಅಂತ ಕರೀತೇವೆ. ಮಿನಿ ಸ್ಯಾಟಲೈಟಲ್ಲಿ ಕೇವಲ 3ರಿಂದ 4 ಸೀಕ್ವೆನ್ಸ್ ಇರ್ತಕ್ಕಂಥ ಚಿಕ್ಕದಾಗಿರುವಂತಹ ಸ್ಮಾಲ್ ರಿಪಿಟೇಟಿವ್ DNA. ಈಗ ಅಲೆಕ್ ಜೆಫ್ರಿ ಏನಿದೆ DNA ಫಿಂಗರ್ ಪ್ರಿಂಟಿಂಗ್ ಅದು ಏನಂತ ಕರಿತೀವಿ, ಒಂದು ಲ್ಯಾಬೊರೇಟರಿ ಟೆಕ್ನಿಕ್ ಅದು, ಹೌದಲ್ವಾ? ಸೊ ಇಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂದಾಗ DNA ಫಿಂಗರ್ ಪ್ರಿಂಟಿಂಗಲ್ಲಿ ಸ್ಯಾಂಪಲನ್ನು ತೆಗೆದುಕೊಂಡು ನಾವು ಅಲ್ಲ DNA ನಲ್ಲಿ ಏನು ಆ ಒಂದು ಸೈಟ್ ಬರ್ತದೆ, ರಿಪಿಟೇಟಿವ್ DNA ಅಂತ ಏನು ಬರ್ತದೆ,
ಸೊ ಅದರಲ್ಲೇ ನಾವು ಮತ್ತೆ ಹೈಬ್ರಿಡೈಸ್ ಮಾಡಿಕೊಂಡು ಬರುವಂತಹ ಕಾಪೀಸನ್ನು ಮ್ಯಾಚ್ ಮಾಡುವಂಥದ್ದು, ಅದನ್ನು ಒಂದು ಟೆಕ್ನಿಕನ್ನು ಫಾಲೋ ಮಾಡಿಬಿಟ್ಟು ಮ್ಯಾಚ್ ಮಾಡುವಂಥದ್ದು, ಕಂಪ್ಯಾರಿಸನ್ ಮಾಡುವಂಥದ್ದು. ಅಲೆಕ್ ಜೆಫ್ರಿ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್. ಸೊ he was used the satellite DNA as a probe. ಅವನು ಸ್ಯಾಟಲೈಟ್ DNA ನ ಪ್ರೋಬ್ ಆಗಿ ಯೂಸ್ ಮಾಡ್ಕೊಳ್ತಾನೆ. ಏನು ವಾಟ್ ಈಸ್ ಮೆಂಟ್ ಬೈ ಪ್ರೋಬ್? Probe nothing but an instrument, medical instrument. So in the medical field, it detects the injured part or defective part of the body. ಈ ಒಂದು ಮೆಡಿಕಲ್ ಸೈನ್ಸ್ ಅಲ್ಲಿ ಪ್ರೋಬ್ ಅಂತಕ್ಕಂಥದ್ದು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಬಳಸ್ಕೊಳ್ತಾರೆ. ಅದು ದೇಹದಲ್ಲಿ ಎಲ್ಲಿ ಇಂಜುರಿ ಆಗಿದೆ, ಯಾವ ಸೆಲ್ ಡಿಫೆಕ್ಟ್ ಆಗಿದೆ, ಯಾವ ಟಿಶ್ಯೂ ಡಿಫೆಕ್ಟ್ ಆಗಿದೆ ಅನ್ನೋದನ್ನ ಡಯಾಗ್ನೈಸ್ ಮಾಡಿಕೊಡ್ತದೆ. ಯಾವುದು? ಪ್ರೋಬ್. ಈ ಪ್ರೋಬ್ ಅನ್ನ ಒಂದು ಟೆಕ್ನಿಕ್ಗೆ ಅಳವಡಿಸ್ಕೊಳ್ತಾರೆ. ದಟ್ ಟೆಕ್ನಿಕ್ ಈಸ್ ಕಾಲ್ಡ್ ಆಸ್ ಆಟೋ ರೇಡಿಯೋಗ್ರಫಿ. So in yesterday's class I had mistake, that is audio radiography. So I told you audio radiography. So that is not audio radiography, auto radiography. ಆ ಒಂದು ಟೆಕ್ನಾಲಜಿನಲ್ಲಿ ಪ್ರೋಬ್ ಅನ್ನ ಅಳವಡಿಸಿಕೊಂಡಾಗ ಏನಾಗ್ತದೆ, ಇಮೇಜಸ್ ಬರ್ತದೆ. ಆಟೋ ರೇಡಿಯೋಗ್ರಫಿನಲ್ಲಿ ಇಮೇಜಸ್ ಬರುತ್ತೆ. ಆ ಇಮೇಜಸ್ ಮೇಲೆ ಯಾವ ಸೈಟಲ್ಲಿ ಆ ಡಿಫೆಕ್ಟಿವ್ ಟಿಶ್ಯೂ ಇದೆ ಅಥವಾ ಡಿಸೀಸ್ ಇದೆ ಅನ್ನೋದನ್ನ ಡಯಾಗ್ನೈಸ್ ಮಾಡುವಂಥದ್ದು. ಇಲ್ಲಿ ಅಲೆಕ್ ಜೆಫ್ರಿ ಏನ್ ಮಾಡ್ತಾನೆ, ಅವನ ಎಕ್ಸ್ಪೆರಿಮೆಂಟ್ ಅಲ್ಲಿ ಸ್ಯಾಟಲೈಟ್ DNA ಅನ್ನ ಪ್ರೋಬ್ ಆಗಿ ತಗೊಳ್ತಾರೆ, ಅಂದ್ರೆ ಡಿಟೆಕ್ಟಿವ್ ಇನ್ಸ್ಟ್ರೂಮೆಂಟ್ ಆಗಿ ತಗೊಳ್ತಾನೆ. ಈಗ ಈ ಪ್ರೋಬ್ ಆಗಿ ತಗೊಂಡು ಎಕ್ಸ್ಪೆರಿಮೆಂಟ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾನೆ. ದಟ್ ಎಕ್ಸ್ಪೆರಿಮೆಂಟ್ಸ್ ಇನ್ಕ್ಲೂಡ್ಸ್ ದಿ ಫಾಲೋಯಿಂಗ್ ಸ್ಟೆಪ್ಸ್. ಆ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಬರುವಂತಹ ಸ್ಟೆಪ್ಸ್ ಯಾವ್ಯಾವುದು ಅಂದಾಗ, ಫಸ್ಟ್ ಒನ್ ಐಸೋಲೇಷನ್ ಆಫ್ DNA. DNA ಸ್ಯಾಂಪಲ್ ಅನ್ನ ಒಂದು ಸೆಲ್ಲಿಂದ ತೆಗೆದುಕೊಳ್ಳುವಂಥದ್ದು, ನಥಿಂಗ್ ಬಟ್ ಎಕ್ಸ್ಟ್ರಾಕ್ಷನ್, ಐಸೋಲೇಷನ್ ಆಫ್ DNA. ದೆನ್ ಕಟಿಂಗ್ ಆಫ್ DNA by the using of REN, that is restricted endonuclease, an enzyme that cuts DNA at a specific site. ಸೊ REN ಅನ್ನುವುದಂಥದ್ದು ಒಂದು ಎನ್ಸೈಮ್, ಅದು ರೆಸ್ಟ್ರಿಕ್ಟೆಡ್ ಎಂಡೋನ್ಯೂಕ್ಲಿಯೇಸ್ ಅಂತ ಕರೀತೇವೆ. ಇದನ್ನ DNA ಫ್ರಾಗ್ಮೆಂಟ್ಸ್ ಕಟ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಸೈಟ್ ಅನ್ನು ಹುಡುಕೊಂಡು ಕಟ್ ಮಾಡಿ ಕೊಡುತ್ತೆ. ಸೊ ಅದನ್ನು ನಾವು ಮಾಲಿಕ್ಯುಲರ್ ಸೀಸರ್ ಅಂತಲೂ ಕರಿತೇವೆ. ವಿ ವಿಲ್ ಲರ್ನ್ ಮೋರ್ ಇನ್ ಬಯೋಟೆಕ್ನಾಲಜಿ ಚಾಪ್ಟರ್ ಅಬೌಟ್ REN. ಅದ್ರ ಬಗ್ಗೆ ನಾವು ಬಯೋಟೆಕ್ನಾಲಜಿ ಚಾಪ್ಟರ್ ಅಲ್ಲಿ ವಿವರವಾಗಿ ತಿಳ್ಕೊಳ್ಬಹುದಾಗಿದೆ. ಸದ್ಯಕ್ಕೆ ಸೊ ಅದು DNA ಫ್ರಾಗ್ಮೆಂಟ್ಸ್ ಅನ್ನು ಕಟ್ ಮಾಡುವಂತಹ REN ಆಗಿದೆ, ಎನ್ಸೈಮ್ ಆಗಿದೆ. ದೆನ್ ದಿ ಕಟ್ ಫ್ರಾಗ್ಮೆಂಟ್ಸ್ ಸೊ ಸೆಪರೇಟೆಡ್ ಬೈ ಯೂಸಿಂಗ್ ಆಫ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೆಥಡ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅನ್ನುವಂತಹ ಮೆಥಡ್ ಇಂದ ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಬೈ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೆಥಡ್. ಆ ಫ್ರಾಗ್ಮೆಂಟ್ಸ್ ಅನ್ನ ಸಪರೇಟ್ ಮಾಡ್ತೇವೆ. ಸೆಪರೇಟ್ ಆಗಿರೋ ಫ್ರಾಗ್ಮೆಂಟ್ಸ್ ಅನ್ನ ಟ್ರಾನ್ಸ್ಫರ್ಡ್ ಟು ನೈಲಾನ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ. ಈಗ ಏನು ಟ್ರಾನ್ಸ್ಫರ್ ಮಾಡಿದಂತಹ ಆ ನೈಲಾನ್ ಶೀಟ್ ಅಲ್ಲಿ ಫ್ರಾಗ್ಮೆಂಟ್ಸ್ ಅನ್ನ ಹೈಬ್ರಿಡೈಸ್ ಮಾಡುವಂಥದ್ದು. ಈಗ ಸ್ಯಾಟಲೈಟ್ DNA ಅವನೇನು ತೆಗೆದುಕೊಂಡಿದ್ದಾನೆ ಅದು ಪ್ರೋಬ್ ಆಗಿ, ಅದಕ್ಕೆ ಏನ್ ಮಾಡ್ತಾರೆ, ಸೊ ಆ ರಿಪಿಟೇಟಿವ್ ರೀಜನ್ ಏನಿದೆ ಅಲ್ಲಿ ಬರುವಂಥದ್ರಲ್ಲೇ ಸ್ಯಾಟಲೈಟ್ DNA. ಸೊ ದಟ್ ಸೈಟ್ ಶೋಸ್ more chances ಅಥವಾ ಹೈ ಡಿಗ್ರಿ ಆಫ್ ಪಾಲಿಮಾರ್ಫಿಸಮ್. ಆ ಸೈಟಲ್ಲಿ ಹೆಚ್ಚು ಕಡಿಮೆ ಮ್ಯೂಟೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಎಲ್ಲಿ? ಆ ಸ್ಯಾಟಲೈಟ್ DNA ನಲ್ಲಿ. ಅದನ್ನೇ ನಾವು ನಿನ್ನೆ ಹೇಳಿದ್ವಿ, DNA ಪಾಲಿಮಾರ್ಫಿಸಮ್ ಕಂಡೀಷನ್. ಅದು ಏನಾಗ್ತದೆ, ಅಲ್ಲಿ ನಾರ್ಮಲ್ ಬೇಸಸ್ ಇರುವ ಹಾಗೆ ಇರುತ್ತೆ, ಬಟ್ ನಾರ್ಮಲ್ ತರ ಇರೋದಿಲ್ಲ. ಅಂಥದ್ದು ಒಂದು ಸೈಟಲ್ಲಿ ಒಂದು ಅಥವಾ ಹೆಚ್ಚು ಆ ಸೀಕ್ವೆನ್ಸಸ್ ಎಕ್ಸಿಸ್ಟ್ ಆಗೋದನ್ನ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. DNA ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಈಗ ಈ ಪ್ರೋಬ್ ಮೇಲೆ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನ ಬಳಸ್ತಾ ಹೋಗ್ತಾನೆ. ನಂಬರ್ ಆಫ್ ಕಾಪೀಸ್ ಅನ್ನ ಪಡೆಯುವಂಥದ್ದು, ಆ ಫ್ರಾಗ್ಮೆಂಟ್ಸ್ ಅನ್ನ ಅಲ್ಲಿಗೆ ಇನ್ಕ್ಲೂಡ್ ಮಾಡಿ, ಯಾವುದು ಕಟ್ ಆಗಿರುವಂತ DNA ಫ್ರಾಗ್ಮೆಂಟ್ಸ್ ಅನ್ನ ಆ ಪ್ರೋಬಿಗೆ ಸ್ಯಾಟಲೈಟ್ DNAಗೆ ಇನ್ಕ್ಲೂಡ್ ಮಾಡಿ ಜಾಯಿನ್ ಮಾಡಿಬಿಟ್ಟು ಅಲ್ಲಿಂದ ಎಷ್ಟು ಕಾಪೀಸ್ ಬೇಕೋ ಅಷ್ಟನ್ನ ಕ್ಲೋನ್
ಮೂಲಕ ಪಡ್ಕೊಳ್ಳುವಂಥದ್ದು. ಬಂದಂತಹ ಕಾಪೀಸ್ ಏನಿದೆ ಫ್ರಾಗ್ಮೆಂಟ್ಸ್, ಆ DNA ಫ್ರಾಗ್ಮೆಂಟ್ಸ್ ಕಾಪೀಸ್ ಏನಿದೆ ಇರುವಂಥದ್ದನ್ನ ದೆನ್ ಅಲೌಡ್ ಟು ಎಕ್ಸ್ರೇಗೆ ಅಲೋ ಮಾಡುವಂಥದ್ದು. ಸೊ ದೋಸ್ ಫ್ರಾಗ್ಮೆಂಟ್ಸ್ ಆರ್ ಎಕ್ಸ್ಪೋಸ್ಡ್ ಟು ಎಕ್ಸ್ರೇ ಫಿಲ್ಮ್ಗೆ ಎಕ್ಸ್ಪೋಸ್ ಮಾಡುವಂಥದ್ದು. ಸೊ ದಟ್ ಬ್ರಿಂಗ್ಸ್ ಏನ್ ಕೊಡುತ್ತೆ, ದಟ್ ಈಸ್ ದಿ ಫಾರ್ಮೇಶನ್ ಆಫ್ ಬ್ಯಾಂಡ್. ಒಂದ್ ರೀತಿ ಬ್ಯಾಂಡ್ ಅನ್ನ ಕೊಡುತ್ತೆ. ಈ ತರ ಫಾರ್ಮೇಶನ್ ಆಫ್ ಬ್ಯಾಂಡ್, ಅಲ್ಲಿ ಬ್ಯಾಂಡ್ ಕ್ರಿಯೇಟ್ ಆಗ್ತದೆ ಥ್ರೂ ಆಟೋ ರೇಡಿಯೋಗ್ರಫಿ ಟೆಕ್ನಿಕ್. ಅಲ್ಲಿ ಆಟೋ ರೇಡಿಯೋಗ್ರಫಿ ಟೆಕ್ನಿಕ್ ಅನ್ನ ಅಳವಡಿಸಿಕೊಂಡಾಗ ಅಲ್ಲಿ ಬರ್ತಕ್ಕಂಥ ಬ್ಯಾಂಡ್ ಫಾರ್ಮೇಶನ್ ಆಗ್ತದೆ. ದಟ್ ಟೆಕ್ನಿಕ್ ಆಟೋ ರೇಡಿಯೋಗ್ರಫಿ, ಸೊ ದಟ್ ಡಿಟೆಕ್ಟ್ ದಿ ಇಮೇಜಸ್ ಬರ್ಲಿಕ್ಕೆ ಪ್ರಾರಂಭವಾಗ್ತದೆ. ಯಾವುದ್ರದ್ದು ಏನು ಹೈಬ್ರಿಡೈಸ್ ಮಾಡಿರ್ತಕ್ಕಂಥ ಕಾಪೀಸ್ ಇದೆ ಅದನ್ನ ಡಿಟೆಕ್ಟ್ ಮಾಡ್ತಾ ಹೋಗ್ತದೆ ಪ್ಯಾಟರ್ನ್ ಅನ್ನ. ಯಾವ ರೀತಿ ಇದೆ ಸೀಕ್ವೆನ್ಸ್, DNA ಸೀಕ್ವೆನ್ಸು ಒರಿಜಿನಲ್ ಏನ್ ಪ್ರೋಬ್ ಅಲ್ಲಿ ಇದೆ, ಆ ಪ್ರೋಬ್ಗೂ ಹೈಬ್ರಿಡೈಸ್ ಇಂದ ಬಂದಿರತಕ್ಕಂಥ ಕಾಪೀಸ್ ಏನಿದೆ DNA ಸೀಕ್ವೆನ್ಸು, ಸೊ ಅದರಲ್ಲಿರೋದನ್ನ ಮ್ಯಾಚ್ ಮಾಡುವಂಥದ್ದು. ಈ ಆಟೋ ರೇಡಿಯೋಗ್ರಫಿಗೆ ಕೊಟ್ಟಾಗ ಆ ಪ್ರೋಬ್ ಅಲ್ಲಿ ಹೈಬ್ರಿಡೈಸ್ಡ್ ಕಾಪೀಸ್ ಅಲ್ಲಿ ಏನಾಗ್ತದೆ, ಆ ರೀತಿ ಬ್ಯಾಂಡ್ ಫಾರ್ಮೇಶನ್ ಆಗ್ತದೆ. ಸೊ ಅದು ಈ ಆಟೋ ರೇಡಿಯೋಗ್ರಫಿ ಮೂಲಕ ಇಮೇಜಸ್ ಹೊರಗೆ ಬರ್ತದೆ ಇನ್ ದಿ ಫಾರ್ಮ್ ಆಫ್ ಎ ಬ್ಯಾಂಡ್. ಸೊ ದಟ್ ಬ್ಯಾಂಡ್ ಪ್ಯಾಟರ್ನ್ ಈಸ್ ಡಿಫರ್ ಫ್ರಮ್ ಒನ್ ಇಂಡಿವಿಜುವಲ್ ಟು ಅನದರ್. ಸಾಮಾನ್ಯವಾಗಿ ಇಂತಹ ಪ್ಯಾಟರ್ನ್ ಏನಿದೆ ಬ್ಯಾಂಡ್ ಪ್ಯಾಟರ್ನ್, ಇದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಏನಾಗಿರ್ತದೆ DNA ಸೀಕ್ವೆನ್ಸ್ ಅಲ್ಲಿ ಆ ಸ್ಯಾಟಲೈಟ್ ಇದರಲ್ಲಿ ಬೇರೆ ಬೇರೆ ಆಗಿರ್ತದೆ ಎಕ್ಸೆಪ್ಟ್ ಇನ್ ಐಡೆಂಟಿಕಲ್ ಟ್ವಿನ್ಸ್. ಏನು ಅವಳಿ ಜವಳಿ ಅಂತಾರಲ್ಲ, ಆ ಮಕ್ಕಳಲ್ಲಿ ಬಿಟ್ಟರೆ ಇನ್ನು ಉಳಿದವರೆಲ್ಲ ಪರ್ಸನ್ ಅಲ್ಲೂ ಕೂಡ ಆ ಪ್ಯಾಟರ್ನ್ ಇದೆಯಲ್ಲ ಅದು ಚೇಂಜ್ ಆಗಿರ್ತದೆ. ಸೊ ಇದನ್ನ ಅಲೆಕ್ ಜೆಫ್ರಿ ಎಕ್ಸ್ಪೆರಿಮೆಂಟ್ ನ ಮೂಲಕ ಯೂಸ್ ಮಾಡ್ತಾನೆ. ಸೊ ಹಿ ವಾಸ್ ಯೂಸ್ಡ್ ಸ್ಯಾಟಲೈಟ್ DNA ಆಸ್ VNTR. ಏನಾಗಂದ್ರೆ VNTR ಅಂದ್ರೆ ನಥಿಂಗ್ ಬಟ್ ಎ ಪ್ರೋಬ್ ಆಗಿ ತಗೊಳ್ತಾನೆ, ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡ್ಕೊಳ್ತಾನೆ. VNTR means variable number of tandem repeats. Variable number of tandem repeats, VNTR. So nothing but the satellite DNA. VNTR ಡಿಫರೆಂಟ್ ಆಗಿರ್ತಕ್ಕಂತಹ ನಂಬರ್ಸ್ ಅನ್ನ, ಸೀಕ್ವೆನ್ಸ್ ಅನ್ನ, ಸೊ ಆ ಸೀಕ್ವೆನ್ಸ್ ಅನ್ನ ತಗೊಳ್ತಾನೆ, ಪ್ರೋಬ್ ಆಗಿ ತಗೊಳ್ತಾನೆ ಅವನು ಸ್ಯಾಟಲೈಟ್ DNA ಅನ್ನ. ಅಲ್ಲಿ VNTR ಅಂತ ಕೊಡ್ತಾನೆ ಅವನು, ದಟ್ ಈಸ್ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಪದೇ ರಿಪೀಟ್ ಆಗಿರುವಂತದ್ದನ್ನ ಪ್ರೋಬ್ ಆಗಿ ತಗೊಂಡು ಹೈಬ್ರಿಡೈಸ್ ಮಾಡಿ ಆ ಕಾಪೀಸ್ ಅನ್ನ ಮತ್ತೆ ಎಕ್ಸ್ರೇಗೆ ಕೊಟ್ಟು, ಎಕ್ಸ್ರೇ ಇಂದ ಎಕ್ಸ್ಪೋಸ್ ಆದ್ಮೇಲೆ ಅದನ್ನು ಆಟೋ ರೇಡಿಯೋಗ್ರಫಿಗೆ ಕೊಟ್ಟಾಗ ಆ ಬ್ಯಾಂಡ್ ಫಾರ್ಮೇಶನ್ ಆಗ್ತದೆ. ಅಲ್ಲಿ ಇಮೇಜಸ್ ಅನ್ನ ನೋಡಬಹುದಾಗಿದೆ. ಸೊ ಇದು ಈ ಟೆಕ್ನಿಕ್ ಅನ್ನ ಯೂಸ್ಡ್ ಟು ಡಿಟೆಕ್ಟ್ ಇನ್ ಕೇಸ್ ಆಫ್ ದಿ ಫಾರೆನ್ಸಿಕ್ ಸೈನ್ಸ್. ಬೆರಳಚ್ಚಿನಲ್ಲಿ ಏನೋ ಒಂದು DNA ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಪ್ಯಾಟರ್ನ್ ಅನ್ನ ಸ್ಟಡಿ ಮಾಡಿಬಿಟ್ಟು ರಿಪೋರ್ಟ್ ಕೊಡ್ತಾರೋ ಅದು ಫಾರೆನ್ಸಿಕ್ ಅಂತ ಕರೀತೇವೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ. ಹಾಗೇನೆ ಪ್ಯಾಟರ್ನಿಟಿ ಟೆಸ್ಟ್ ಅಲ್ಲಿ ನಿನ್ನೆ ಕೂಡ ಇದ್ರ ಬಗ್ಗೆ ಹೇಳಿದೆ ನಾನು. ಪ್ಯಾಟರ್ನಿಟಿ ಲೀಗಲ್ ಡಿಸ್ಪ್ಯೂಟ್ ಬಂದಾಗ, ಸೊ ಲೀಗಲ್ ಆಗಿ ಏನಾದರೂ ಆಸ್ತಿ ಮತ್ತೊಂದು ಯಾವುದಕ್ಕಾದ್ರೂ ಒಂದು ಲೀಗಲ್ ಡಿಸ್ಪ್ಯೂಟ್ ಬಂದಾಗ ಎರಡು ಫ್ಯಾಮಿಲಿಯಲ್ಲಿ, ಆಗ ಪ್ಯಾಟರ್ನಿಟಿ ಟೆಸ್ಟ್ ಅನ್ನ ಮಾಡ್ತಾರೆ ಥ್ರೂ DNA fingerprinting. So that completes the chapter molecular basis of inheritance. Now we move on to the new chapter, that is human health and diseases. ಯಾವುದು ಹೊಸ ಚಾಪ್ಟರ್ ಹೋಗೋಣ ನಾವು? human health and diseases. human health and diseases. human health and diseases. New chapter. So human health and diseases. What is meant by health? ಆರೋಗ್ಯ ಅಂದ್ರೆ ಏನು? ಸೊ
ಇನ್ ಕಾಮನ್ಲಿ ಹೆಲ್ತ್ ಈಸ್ ವೆಲ್ತ್ ಎಷ್ಟೋ ಸಲ ನಾವು ಮಾತಾಡೋದುಂಟು. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ಎಕ್ಸಾಕ್ಟ್ಲಿ. ಯಾಕೆ ಅಂದರೆ ಇವತ್ತು ಮನುಷ್ಯ ಏನೇ ಒಂದು ಅಚೀವ್ ಮಾಡಬೇಕು ಅಂದಾಗ ಹೆಲ್ತ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ವ್ಯಾನ್ ದಿ ಹ್ಯೂಮನ್ ಅಚೀವ್ ದಟ್ ಗೋಲ್. ಅವನೇನೋ ಒಂದು ಗುರಿಯನ್ನು ಅಚೀವ್ ಮಾಡಬೇಕು ಅಂದಾಗ ಅವನಿಗೆ ಪೂರಕವಾಗಿ ಆರೋಗ್ಯ ಇರಬೇಕಾಗ್ತದೆ. ಹಾಗಾದರೆ ಆರೋಗ್ಯ ಅಂದರೆ ಏನು? ವಾಟ್ ಇಸ್ ಮೆಂಟ್ ಬೈ ಹೆಲ್ತ್? ಹೆಲ್ತ್ ನಥಿಂಗ್ ಬಟ್ ದಟ್ ಈಸ್ ಫ್ರೀ ಫ್ರಮ್ ಡಿಸೀಸಸ್. ಏನಾಗ್ತಾ ಇದೆ? ಸೊ ಫಿಸಿಯೋಲಾಜಿಕಲಿ ಫ್ರೀ ಫ್ರಮ್ ಡಿಸೀಸಸ್, ಯಾವುದೇ ರೋಗಗಳಿಲ್ಲದೆ ರೋಗದಿಂದ ಮುಕ್ತವಾಗಿರುವುದನ್ನ ಆರೋಗ್ಯ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಆರೋಗ್ಯ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಬಟ್ ಸೊ ಇನ್ ದಿ ಏನ್ಷಿಯಂಟ್ ಪೀರಿಯಡ್, ದಟ್ ಪೀರಿಯಡ್ ಆಫ್ ಟೈಮ್, ಏನ್ಷಿಯಂಟ್ ಪೀರಿಯಡ್ ಆಫ್ ಟೈಮ್, physiologist, Greek physiologist and also a thinker, Greek thinker named as Hippocrates. Hippocrates. So he was a physiologist of Greek and also thinker, Hippocrates. According to him, he was named as the father of medicine. ಬಹಳ ಹಿಂದೆ ಏನ್ಷಿಯಂಟ್ ಪೀರಿಯಡ್ ಟೈಮಲ್ಲಿ ಏನು ಆರೋಗ್ಯ ಅಂತ ಡಿಫೈನ್ ಮಾಡಬೇಕಾದ್ರೆ ಈ ಒಂದು ಸಿದ್ಧಾಂತ ಹೇಳಲಿಕ್ಕಾಗ್ತದೆ. ಹಿಪ್ಪೋಕ್ರಾಟಸ್ ಅಂತಕ್ಕಂಥ ಫಿಸಿಯೋಲಾಜಿಸ್ಟ್ ಮತ್ತೆ ಗ್ರೇಟ್ ಥಿಂಕರ್ ಆಫ್ ಗ್ರೀಕ್. ಇವನ ಪ್ರಕಾರ ಏನು ಅಂದರೆ ಇವನನ್ನು ನಾವು ಫಾದರ್ ಆಫ್ ಮೆಡಿಸಿನ್ ಅಂತ ಕರಿತೇವೆ. ಪಿತಾಮಹ ಅವನು. ಏನು ಒಂದು ಫಾದರ್ ಆಫ್ ಮೆಡಿಸಿನ್, ಏನು ಒಂದು ವೈದ್ಯಕೀಯ ಒಂದು ಇದರಲ್ಲಿ ಆ ಒಂದು ಏನು ಔಷಧಿಯನ್ನು ಕೊಡಲಾಗ್ತದೆ ಡಿಸೀಸಸ್ಗೆ, ಅದರ ಪಿತಾಮಹ ಯಾರು ಅಂದಾಗ ಈ ಹಿಪ್ಪೋಕ್ರಾಟಸ್ ಅಂತ ಕರಿತೇವೆ ಏನ್ಷಿಯಂಟ್ ಪೀರಿಯಡಲ್ಲಿ. ಸೊ ಬೈ ದಟ್ ಟೈಮ್ and the Ayurvedic system also, Indian Ayurvedic system, Ayurveda also contributed and explained the health, nothing but the humor, different types of humor, the maintenance of those 4 type of humor, that is nothing but health. ಏನಂತ ಹೇಳ್ತಾರೆ? ಆಯುರ್ವೇದದಲ್ಲೂ ಕೂಡ ಇದನ್ನು ಎಕ್ಸ್ಪ್ಲೈನ್ ಮಾಡಲಾಗಿದೆ. ಏನು ಅಂದಾಗ ಹೆಲ್ತ್ ಅಂತಕ್ಕಂಥದ್ದು ಅಕಾರ್ಡಿಂಗ್ ಟು ಹಿಪ್ಪೋಕ್ರಾಟಸ್ ಅಂಡ್ ಆಯುರ್ವೇದ. ಸೊ ಬೋತ್ ಎಕ್ಸ್ಪ್ಲೈನ್ಡ್ ಇನ್ ಏನ್ಷಿಯಂಟ್ ಟೈಮ್, ಫ್ರಮ್ ದಿ ಏನ್ಷಿಯಂಟ್ ಟೈಮ್. ಸೊ ದಿ ಹೆಲ್ತ್ ನಥಿಂಗ್ ಬಟ್ ಹ್ಯೂಮನ್ ಹೆಲ್ತ್ ಕಂಟ್ರೋಲ್ಡ್ ಬೈ ಆರ್ ಮೇಂಟೈನ್ಡ್ ಬೈ 4 ಹ್ಯೂಮರ್ಸ್. ಏನಾಗಿದೆ? 4 ಹ್ಯೂಮರ್ಸ್ ಇಂದ ಮೇಂಟೈನ್ ಆಗಿದೆ. 4 ಹ್ಯೂಮರ್ಸ್. So what is meant by humors? Nothing but fluids. ಹ್ಯೂಮರ್ ಅಂದ್ರೆ ಫ್ಲೂಯಿಡ್ಸ್ ಅಂತ ಕರಿತೀವಿ. ದ್ರವ, ಬಾಡಿಯಲ್ಲಿರ್ತಕ್ಕಂತಹ ದ್ರವಗಳು. 4 ಬಗೆಯ ದ್ರವಗಳು ಒಬ್ಬ ಮನುಷ್ಯನ ಆರೋಗ್ಯವನ್ನ ನಿಯಂತ್ರಿಸುತ್ತದೆ ಅಂತ ಆ ಒಂದು ಹಿಪ್ಪೋಕ್ರಾಟಸ್ ಗ್ರೀಕ್ ಥಿಂಕರ್ ಮತ್ತೆ ಆಯುರ್ವೇದ ಎರಡೂ ಹೇಳುತ್ತೆ. ಹೌದು, ಮನುಷ್ಯನ ಆರೋಗ್ಯ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದಾಗ ದಟ್ ಈಸ್ ಬೇಸ್ಡ್ ಆನ್ ಆರ್ ರೆಗ್ಯುಲೇಟೆಡ್ ಆರ್ ಕಂಟ್ರೋಲ್ಡ್ ಬೈ 4 ಹ್ಯೂಮರ್ಸ್. ಹ್ಯೂಮರ್ಸ್ ನಥಿಂಗ್ ಬಟ್ ಬಾಡಿ ಫ್ಲೂಯಿಡ್ಸ್, ದೇಹದಲ್ಲಿರುವಂತಹ ದ್ರವಗಳು. ವಾಟ್ ಆರ್ ದೋಸ್? ಹಾಗಾದ್ರೆ ಯಾವುದದು ಮೇನ್ ಆಗಿರ್ತಕ್ಕಂತಹ ಹ್ಯೂಮರ್ ಅಂದಾಗ ಒನ್ ಈಸ್ ಬೈಲ್ ಹ್ಯೂಮರ್, yellow bile humor. Second one is red humor. ನೋಡಿ, ಒಂದು ಬಾಯಿಲ್ ಅಂತ ಕರಿತೀವಿ, ಬೈಲ್ ಹ್ಯೂಮರ್ ಅಂತ ಕರಿತೀವಿ. ಅನದರ್ ಒನ್ ಈಸ್ ರೆಡ್ ಹ್ಯೂಮರ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಒನ್ ಈಸ್ ದಟ್ ಈಸ್ ಕಿಡ್ನಿ. ಅಲ್ಲಿಂದ ಬರ್ತಕ್ಕಂತಹ ಒಂದು ದ್ರವ ಏನಿದೆ. ಸೊ ಹೀಗೆ ನಾವು ಒಂದು ಬಾಡಿನಲ್ಲಿ ಏನು ಆ ದ್ರವಗಳಿದೆ, ಫ್ಲೂಯಿಡ್ಸ್ ಇದೆ,
ಆ ಫ್ಲೂಯಿಡ್ಸು ಒಬ್ಬ ಮನುಷ್ಯನ ಆರೋಗ್ಯವನ್ನು ಕಂಟ್ರೋಲ್ ಆಗಿರ್ತಕ್ಕಂಥದ್ದು 4 ಹ್ಯೂಮರ್ಸ್ ಅಂತ ಕರಿತೀವಿ. ಮೇನ್ಲಿ ಒನ್ ಈಸ್ ಯೆಲ್ಲೋ ಬೈಲ್ ಹ್ಯೂಮರ್ ಅಂತ ಕರಿತೇವೆ. ಸೊ ಯೆಲ್ಲೋ ಬೈಲ್ ಹ್ಯೂಮರ್ ನಥಿಂಗ್ ಬಟ್ ನಾವೇನಂತ ಕರಿತೀವಿ, ಪಿತ್ತರಸ ಅಂತ ಕರಿತೇವೆ. ಸೊ ರಿಲೀಸ್ಡ್ ಫ್ರಮ್ ದಿ ಲಿವರ್ ಇಂದ ಬರುವಂಥದ್ದು. ಹಾಗೆ ಮತ್ತೊಂದು ರೆಡ್ ಹ್ಯೂಮರ್, ಕೆಂಪು ದ್ರವ, ರಿಲೀಸ್ಡ್ ಫ್ರಮ್ RBCs, ರೆಡ್ ಬ್ಲಡ್ ಕಾರ್ಪಸಲ್ಸ್. The next one, that one is kidney. So that is ಏನಂತ ಕರಿತೇವೆ ನಾವು ಅದನ್ನ bile ಅಂತ ಕರಿತೇವೆ. Black bile, that is a bile humor. That one is from kidney. So ಏನು ಈ ಹ್ಯೂಮರ್ ಇದೆ, ಈ ದ್ರವಗಳಿಂದ ಏನಾಗಿದೆ, ಈ ಒಂದು ಬಾಡಿಯ ಒಂದು ಆರೋಗ್ಯ, ಮನುಷ್ಯನ ದೇಹದ ಆರೋಗ್ಯ ನಿಯಂತ್ರಣದಲ್ಲಿದೆ ಅಂತ ಈ ಎರಡು ಫೀಲ್ಡ್ ಇಂದ ಹೇಳುತ್ತೆ. ಒಂದು ಆಯುರ್ವೇದ, ಮತ್ತೊಂದು ಅಕಾರ್ಡಿಂಗ್ ಟು ದಟ್ ಗ್ರೀಕ್ ಥಿಂಕರ್ ಅಂಡ್ ಫಿಸಿಯೋಲಾಜಿಸ್ಟ್ ಹಿಪೋಕ್ರಾಟಸ್. So the health of human body, that is human health, controlled by 4 humors. Humor nothing but drava. So mainly the red humor and yellow humor. Red ಮತ್ತೆ yellow humor. So red humor drava ಏನಿದೆ released from the liver, and red humor released, yellow humor released from liver, red humor released from the red blood corpuscles or RBCs. Coming to the disease, that is called, that disease is called melancholy. That disease. So usually a human suffering from this disease, melancholy, this is due to the release of black bile from the kidney and spleen. ಇದು ಮೆಲನಕೋಲಿ ಅನ್ನುವಂಥದ್ದು ಸಾಮಾನ್ಯವಾಗಿ ಬರುವಂತಹ ಮನುಷ್ಯನಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಡಿಸೀಸ್. ಇದು ಬಾಡಿ ಡಿಸೀಸ್. ಯಾವುದರಿಂದ ಬರುತ್ತಿದ್ದು ಅಂದಾಗ, ಕಿಡ್ನಿ ಮತ್ತು ಸ್ಪ್ಲೀನ್ ಇಂದ ರಿಲೀಸ್ ಆಗುವಂತಹ ಬ್ಲ್ಯಾಕ್ ಬೈಲ್ ಒಂದು ದ್ರವ, ಅದು ಹ್ಯೂಮರ್ ಅಂತ ಕರಿತೀವಿ. ಬ್ಲ್ಯಾಕ್ ಬೈಲ್ ಹ್ಯೂಮರ್ ರಿಲೀಸ್ಡ್ ಫ್ರಮ್ ದಿ ಕಿಡ್ನಿ ಅಂಡ್ ಸ್ಪ್ಲೀನ್. ಸ್ಪ್ಲೀನ್ ನಥಿಂಗ್ ಬಟ್ ಅನದರ್ ಆರ್ಗನ್. ಎಲ್ಲಿರ್ತದೆ ಅದು? ಜಸ್ಟ್ ಅಬೌವ್ ದಿ ಸರ್ಫೇಸ್ ಆಫ್ ಪ್ಯಾಂಕ್ರಿಯಾಸ್, ಇನ್ ಬಿಟ್ವೀನ್ ಲಿವರ್ ಅಂಡ್ ಪ್ಯಾಂಕ್ರಿಯಾಸ್, ಸ್ಪ್ಲೀನ್ ಅಂತ ಹೇಳ್ತೇವೆ. ಸೊ ಏನು ಈ ಸ್ಪ್ಲೀನ್ ಮತ್ತೆ ಕಿಡ್ನಿಯಿಂದ ರಿಲೀಸ್ ಆಗ್ತಕ್ಕಂತಹ ಬ್ಲ್ಯಾಕ್ ಬೈಲ್ ಅಂತ ಏನು ಹೇಳ್ತೇವೆ, ಹ್ಯೂಮರ್, ಅದು ಈ ಮೆಲನಕೋಲಿ ಅನ್ನುವಂತಹ ಡಿಸೀಸ್ ಅನ್ನ ಕಾಸ್ ಮಾಡ್ತದೆ. ಬಟ್ ಏನಾಗ್ತದೆ ಇಲ್ಲಿ, ಇವರ ಪ್ರಕಾರ, ಅಕಾರ್ಡಿಂಗ್ ಟು ದೆಮ್, ದಟ್ ಈಸ್ ಹಿಪೋಕ್ರಾಟಸ್ ಅಂಡ್ ಆಯುರ್ವೇದ, melancholy disease that is caused by black bile released from the kidney and spleen. That person also suffering from fever. ಅವನು ಏನು ಜ್ವರದಿಂದ ನರಳ್ತಾ ಇರ್ತಾನೆ. ಲೇಟರ್ ಏನು ಮೆಲನಕೋಲಿ ಅಂತಕ್ಕಂಥದ್ದು ಇದರಿಂದ ಬರುತ್ತೆ, ಬ್ಲ್ಯಾಕ್ ಬೈಲ್ ಇಂದ ಬರುತ್ತೆ ಅನ್ನೋದನ್ನ ಪ್ರಪೋಸ್ ಮಾಡಿದ್ದಾರೆ. ಅದನ್ನ ಆ ರೀತಿ ಥಿಂಕ್ ಮಾಡಲಾಗ್ತದೆ. ನಂತರ ಏನಾಗ್ತದೆ, ವಿಲಿಯಂ ಹಾರ್ವೆ, ಅನದರ್ ಸೈಂಟಿಸ್ಟ್, ಸೊ ಹಿ ವಾಸ್ ಪ್ರಪೋಸ್ಡ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ಹ್ಯೂಮನ್ ಬೇಯಿಂಗ್ಸ್. ಇವನು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಯಾವ ರೀತಿ ಆಗುತ್ತೆ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದನ್ನ ಪ್ರಪೋಸ್ ಮಾಡಿದ್ದು ಮತ್ತೆ ಎಕ್ಸ್ಪ್ಲೈನ್ ಮಾಡಿದಂತಹ ವಿಜ್ಞಾನಿ ವಿಲಿಯಂ ಹಾರ್ವೆ. ಯಾರೋನೋ? ವಿಲಿಯಂ ಹಾರ್ವೆ. So he was proposed blood circulation in human beings. Now he was conducted an experiment with that person suffering from melancholy. ಏನು ಮೆಲನಕೋಲಿ ಎನ್ನುವ ಒಂದು ಡಿಸೀಸ್ ಇಂದ ಸಫರ್ ಆಗಿರ್ತಾನೆ, ಆ ಮನುಷ್ಯನನ್ನ ಅವನ ಮೇಲೆ ಪ್ರಯೋಗ ಮಾಡ್ತಾನೆ. ಯಾರು? ವಿಲಿಯಂ ಹಾರ್ವೆ.
ಯೂಸಿಂಗ್ ಥರ್ಮೋಮೀಟರ್. ನಿಮಗೆಲ್ಲ ಗೊತ್ತಿದೆ, ಜ್ವರ ಬಂದಾಗ ಥರ್ಮೋಮೀಟರ್ ಇಂದ ನಾವು ಟೆಂಪ್ರೇಚರ್ ಎಷ್ಟಿದೆ, ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅನ್ನುವಂಥದ್ದನ್ನು ಮೆಷರ್ ಮಾಡ್ತೇವೆ ಥರ್ಮೋಮೀಟರ್ ಇಂದ. ಯಾವಾಗಲೂ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನಾವು ಹೋಮಿಯೋಥರ್ಮಿಕ್ ತಾನೆ, ಹೋಮಿಯೋಥರ್ಮಿಕ್ ಆನಿಮಲ್ಸ್. ಸೊ ವಿ ಮೇಂಟೈನ್ಡ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ನಮ್ಮಲ್ಲಿ ಟೆಂಪರೇಚರ್ ತಟಸ್ಥವಾಗಿರುವಂಥದ್ದು 38 ಡಿಗ್ರಿ ಸೆಂಟಿಗ್ರೇಡ್. ನಾವು ಇನ್ ಫ್ಯಾರನೈಟ್ಸ್ ಹೇಳುವಾಗ 19.4 ಡಿಗ್ರಿ ಫ್ಯಾರನೈಟ್ ಅಂತ ಕರಿತೇವೆ. 38ಗಿಂತ ಜಾಸ್ತಿ ಆಯಿತು ಅಂದಾಗ ಸೊ ದಟ್ ರಿಸಲ್ಟ್ ದಟ್ ಇಂಡಿಕೇಟ್ಸ್ ಫೀವರ್ ಅಂತ ಹೇಳ್ತೇವೆ. ಏನದು, ಜ್ವರ ಅಂತ ಕರಿತೇವೆ. ಈ 38 ದಾಟಿರ್ತಕ್ಕಂಥ ಟೆಂಪರೇಚರ್ನ ಜ್ವರ ಬಂದಿದೆ ಅನ್ನುವ ಲಕ್ಷಣವನ್ನು ನಾವು ಗುರುತಿಸ್ತೇವೆ. ವಿಲಿಯಂ ಹಾರ್ವೆ ಮ್ಯಾಲನೋಕೋಲಿಯಿಂದ ಸಫರ್ ಆಗ್ತಕ್ಕಂಥ ಒಬ್ಬ ಪರ್ಸನ್ ಮೇಲೆ ಎಕ್ಸ್ಪೆರಿಮೆಂಟ್ ಟ್ರೀಟ್ ಮಾಡ್ತಾನೆ. ಅಲ್ಲಿ ಆ ಥರ್ಮೋಮೀಟರ್ ಅನ್ನ ತೆಗೆದುಕೊಂಡು ಅವನ ಬಾಡಿ ಟೆಂಪರೇಚರ್ ಅನ್ನ ಅವನು ಮೆಷರ್ ಮಾಡ್ತಾನೆ. ಸೊ ಟೆಸ್ಟ್ ಮಾಡ್ತಾನೆ. ಟೆಸ್ಟ್ ಮಾಡಿದಾಗ ಸೊ ದೇರ್ ವಾಸ್ ನೋ ಚೇಂಜ್ ಇನ್ ದಿ ಬಾಡಿ ಟೆಂಪರೇಚರ್ ಆಫ್ ದಟ್ ಸಫರಿಂಗ್ ಪರ್ಸನ್. ಯಾವುದು ಏನು ಬಳಲ್ತಾ ಇದ್ದಾನಲ್ಲ ಆ ವ್ಯಕ್ತಿಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, 38 ಡಿಗ್ರಿನೇ ಇದೆ. Then he finally, William Harvey finally concluded, so the body, human health is not regulated by the humors, body fluids. ಅವನೇನಂತ ಕನ್ಕ್ಲೂಡ್ ಮಾಡ್ತಾನೆ, ಏನು ಹ್ಯೂಮನ್ ಹೆಲ್ತ್ ಇದೆ, ಸೊ ದಟ್ ವಾಸ್ ನಾಟ್ ರೆಗ್ಯುಲೇಟೆಡ್ ಬೈ ಬಾಡಿ ಫ್ಲೂಯಿಡ್ಸ್ ಆರ್ ಹ್ಯೂಮರ್, ಫಾರ್ ಹ್ಯೂಮರ್ಸ್. 4 ದ್ರವಗಳಿಂದ ಬಾಡಿ ಒಂದು ಆರೋಗ್ಯ ಏನಿದೆ ಮೇಂಟೈನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. Then he concluded and explained, so human health regulated by our body endocrine system, mental system, neurocrine system, that is the body endocrine system, then neural system and immune system. So ಅವನೇನು ಹೇಳ್ತಾನೆ, health, that is the human health controlled by or maintained by endocrine system of our body, a neural system of our body and immune system of our body. ಈ 3 ಸಿಸ್ಟಮ್ಗಳು ಒಬ್ಬ ಮನುಷ್ಯನ ಆರೋಗ್ಯವನ್ನ ಕಂಟ್ರೋಲ್ ಆಗಿ ಇಡುವಂಥದ್ದು. ಎಸ್ಪೆಷಲಿ ಇಮ್ಯೂನ್ ಸಿಸ್ಟಮ್, ಬಿಕಾಸ್ ಇನ್ ಇಮ್ಯೂನ್ ಸಿಸ್ಟಮ್ so that maintained and provide the immunity to the body. ರೋಗ ನಿರೋಧಕ ಶಕ್ತಿಯನ್ನು ಕೊಡುವುದೇ ಇಮ್ಯೂನ್ ಸಿಸ್ಟಮ್. ಹಾಗಾಗಿ ಈ ಎರಡು ಎಂಡೋಕ್ರೈನ್ ಸಿಸ್ಟಮ್ ಮತ್ತೆ ನ್ಯೂರಾಲಜಿ ಇದೆ, ದಟ್ ಒನ್ ಈಸ್ ದಿ ನ್ಯೂರಲ್ ಸಿಸ್ಟಮ್ ಏನಿದೆ, ಆ 2 ಸಿಸ್ಟಮ್ಗಿಂತ ಇಮ್ಯೂನ್ ಸಿಸ್ಟಮ್ ಏನಿದೆ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ಇಟ್ ಪ್ರೊವೈಡ್ಸ್ ಇಮ್ಯುನಿಟಿ ಟು ದಿ ಬಾಡಿ. ರೋಗ ನಿರೋಧಕ ಶಕ್ತಿಯನ್ನು ಬಾಡಿಗೆ ಕೊಡುತ್ತೆ ಅದು ಇಮ್ಯೂನ್ ಸಿಸ್ಟಮ್. ಸೊ the body health regulated by the neural, endocrinal and immune system of our body. ನಮ್ಮ ದೇಹದಲ್ಲಿರುವ ಈ 3 ಸಿಸ್ಟಮ್ಗಳು ಏನು ಮಾಡುತ್ತೆ, ಹೆಲ್ತ್ ಅನ್ನ ಅದು ಮೇಂಟೈನ್ ಮಾಡ್ತದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ವಿಲಿಯಂ ಹಾರ್ವೆ. Sometimes human health disturbed by some diseases. ಏನಾಗುತ್ತೆ, sometimes ಹ್ಯೂಮನ್ ಹೆಲ್ತ್ ಏನಿದೆ ಡಿಸ್ಟರ್ಬ್ಡ್ ಬೈ ಡಿಸೀಸಸ್. ಕೆಲವು ಸಂದರ್ಭದಲ್ಲಿ, ಕೆಲವು ಟೈಮಲ್ಲಿ, ನಾಟ್ ಇನ್ ಆಲ್ ಟೈಮ್ಸ್, ಈ ಹೆಲ್ತ್ ಅಂತಕ್ಕಂಥದ್ದು ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಅಡಚಣೆ ಆಗ್ತದೆ. ಯಾಕೆ ಅಂದಾಗ ಕೆಲವು ರೋಗಗಳಿಂದ, ಕೆಲವು ಸೋಂಕಿನಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಅದು ಅಡಚಣೆ ಆಗ್ತದೆ. ಸೊ ಆ ಅಡಚಣೆ ಆಗುವಂಥದ್ದು ಯಾವ ಕಾರಣಕ್ಕೆ ಅಂದಾಗ, ಸೊ ಡಿಸ್ಟರ್ಬ್ಡ್ ಬೈ ಡಿಸೀಸಸ್ ಆಫ್ ಇನ್ಫೆಕ್ಷನ್ಸ್. ಯಾವ್ಯಾವ್ದ್ರಿಂದ ಆಗ್ಬೋದಾದ್ರೆ ಹ್ಯೂಮನ್ ಹೆಲ್ತ್ ಅಡಚಣೆ ಯಾವ ರೀತಿ ಡಿಸ್ಟರ್ಬ್ ಆಗ್ತದೆ, ಸೊ ಬೈ ದಿ ಜೆನೆಟಿಕ್ ಡಿಸಾರ್ಡರ್ಸ್. ಫಸ್ಟ್ ಒನ್ ಈಸ್ ಜೆನೆಟಿಕ್ ಡಿಸಾರ್ಡರ್ಸ್, ಸೆಕೆಂಡ್ ಒನ್ ಈಸ್ ಇನ್ಫೆಕ್ಷನ್ಸ್ ಅಂಡ್ ಥರ್ಡ್ ಒನ್ ಈಸ್ ದಟ್ ಈಸ್ ಲೈಫ್ ಸ್ಟೈಲ್. ಯಾವಾಗ ಡಿಸ್ಟರ್ಬ್ ಆಗುತ್ತೆ ಅಂದಾಗ, ಒಂದು ಜೆನೆಟಿಕ್ ಡಿಸಾರ್ಡರ್ಸ್ ಇಂದ.
ಸೊ ಫ್ರಮ್ ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ಹುಟ್ಟುವಾಗಲೇ ಕೆಲವು ಅನುವಂಶೀಯ ರೋಗಗಳನ್ನು ಕೊಂಡು ತರುವಂಥದ್ದು ಇನ್ ಚೈಲ್ಡ್. ಸೊ ಬೈ ಬರ್ತ್ ದಟ್ ಚೈಲ್ಡ್ ಹ್ಯಾಡ್ ಸಮ್ ಡಿಸಾರ್ಡರ್ಸ್. ದೋಸ್ ಆರ್ ಕಾಲ್ಡ್ ಜೆನೆಟಿಕ್ ಡಿಸಾರ್ಡರ್ಸ್. ಸೊ ಹುಟ್ಟುವಾಗಲೇ ತಗೊಂಡು ಬಂದಿರತಕ್ಕಂಥ ಡಿಸಾರ್ಡರ್ಸ್. ಮೆಂಟಲ್ ರಿಟಾರ್ಡ್ನೆಸ್ ಇರಬಹುದು. ಸೊ ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಡಿಸಾರ್ಡರ್ಸ್ ಇದೆ. ಸಿಕಲ್ ಸೆಲ್ ಅನಿಮಿಯಾ, ಫಿನೈಲ್ ಕೀಟೋನ್ಯೂರಿಯಾ. ಸೊ ಇವೆಲ್ಲ ಡಿಸಾರ್ಡರ್ಸ್ ಏನಿದೆ, ಸಿಸ್ಟಿಕ್ ಫೈಬ್ರೋಸಿಸ್, ಇವೆಲ್ಲ ಬೈ ಬರ್ತ್ ಬರುವಂಥದ್ದು ಮಗುವಿನಲ್ಲಿ. ಈ ರೀತಿ ಹೆಲ್ತ್ ಏನಾಗುತ್ತೆ, ಡಿಸ್ಟರ್ಬ್ ಆಗುವಂಥದ್ದು ಪರ್ಮನೆಂಟ್ ಆಗಿ. ಎರಡನೇದಾಗಿ ಇನ್ಫೆಕ್ಷನ್ಸ್, ಥ್ರೂ ಇನ್ಫೆಕ್ಷನ್ಸ್, ಸೋಂಕಿನಿಂದ ಮನುಷ್ಯನ ಆರೋಗ್ಯ ಡಿಸ್ಟರ್ಬ್ ಆಗುವಂಥದ್ದು, ಅಡಚಣೆ ಆಗುವಂಥದ್ದು. ಇನ್ನು ಮೂರನೇದಾಗಿ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಸೊ ನಮ್ಮ ಲೈಫ್ ಸ್ಟೈಲ್, ದಟ್ ಈಸ್ ಲೈಫ್ ಸ್ಟೈಲ್ ಡಿಪೆಂಡ್ಸ್ ಆನ್ ಅವರ್ ಫುಡ್ಸ್, ಯಾವ ರೀತಿ ನಾವು ಆಹಾರ ತಗೊಳ್ತೀವಿ ಅನ್ನೋದರ ಮೇಲೆ. ಹಾಗೆ ಎಕ್ಸರ್ಸೈಸ್, ಬಾಡಿ ಎಕ್ಸರ್ಸೈಸ್, ಯಾವ ರೀತಿ ವ್ಯಾಯಾಮ ಮಾಡ್ತೀವಿ ನಾವು ಅನ್ನೋದರ ಮೇಲೆ. ಹಾಗೆ ನಾವು ಏನು ತಗೊಳ್ತಕ್ಕಂಥ ವಾಟರ್, ಡ್ರಿಂಕಿಂಗ್ ವಾಟರ್, ಅದೇನು ಫ್ರೀ ಇದೆಯಾ, ಕಂಟ್ಯಾಮಿನೇಟೆಡ್ ಅಲ್ವಾ, ಸೊ ಫ್ರೀ ಫ್ರಮ್ ಕಂಟ್ಯಾಮಿನೇಷನ್, ಸೊ ಆ ಪ್ಯೂರ್ ವಾಟರ್ ಅಲ್ವಾ ಅನ್ನೋದು, ಹೀಗೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಇದೇನು ಕೊಡುತ್ತೆ ನಮಗೆ, ಈ ಎಲ್ಲ ಏನು ಫುಡ್, ವಾಟರ್, ಎಕ್ಸರ್ಸೈಸ್, ಸೊ ಆಲ್ ದೀಸ್ ಗಿವ್ ಟು ಅವರ್ ಬಾಡಿ ಫಾರ್ ಮೇಂಟೈನಿಂಗ್, ನಾವು ಮೇಂಟೈನ್ ಮಾಡೋದಕ್ಕೋಸ್ಕರ. ಹೀಗೆ ಮೂರು ರೀತಿಯಲ್ಲಿ, ಮೂರು ಚಾನ್ಸಸ್ ಇಂದ ಈ ಒಂದು ಹೆಲ್ತ್ ಅಂತಕ್ಕಂಥದ್ದು ಡಿಸ್ಟರ್ಬ್ ಆಗುತ್ತೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಹಾಗಾದ್ರೆ ಏನು ಈ ಹೆಲ್ತ್ ಅಂತಕ್ಕಂಥದ್ದು ಏನಿದೆ, ಏನಂತ ಡಿಫೈನ್ ಮಾಡ್ಬೋದು, ಎಷ್ಟು ಇಂಪಾರ್ಟೆಂಟ್ ನೋಡಿ ಹೆಲ್ತ್. ಸೊ ಹ್ಯೂಮನ್ ಹೆಲ್ತ್, ವಾಟ್ ಈಸ್ ಮೆಂಟ್ ಬೈ ಹೆಲ್ತ್ ಆರ್ ಡೆಫಿನೇಷನ್ ಫಾರ್ ಹೆಲ್ತ್. ಸೊ ಹೆಲ್ತ್ ನಥಿಂಗ್ ಬಟ್ ಫ್ರೀ ಫ್ರಮ್ ಡಿಸೀಸಸ್. ಹೆಲ್ತ್ ಅಂತಂದ್ರೆ ಏನಂತ ಡಿಫೈನ್ ಮಾಡೋಣ, ಫ್ರೀ ಫ್ರಮ್ ಡಿಸೀಸಸ್. ಇನ್ ಅದರ್ ವರ್ಡ್ಸ್, ಸೊ physical, social and mental well-being. In other words, health is nothing but physical, social and mental well-being is referred as health ಅಂತ ಕರಿತೇವೆ. ಮಾನಸಿಕವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ ಏನು ಒಂದು ಹುರುಪನ್ನ ಅಥವಾ ಆರೋಗ್ಯವನ್ನು ಕಾಪಾಡ್ಕೊಳ್ತೇವೋ ಅದನ್ನೇ ನಾವೇನಂತ ಕರಿತೀವಿ, ಹೆಲ್ತ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇನ್ ಸಿಂಪಲ್ ವೇ ವಿ ಟಾಕ್ ದಿ ಹೆಲ್ತ್ ನಥಿಂಗ್ ಬಟ್ ಫ್ರೀ ಫ್ರಮ್ ಡಿಸೀಸಸ್. ರೋಗ ಮುಕ್ತವಾಗಿರುವುದನ್ನ ನಾವು ಆರೋಗ್ಯ ಅಂತ ಕರಿತೇವೆ. ಇದು ಡೆಫಿನಿಷನ್ ಫಾರ್ ಹೆಲ್ತ್ ಅಂತ ಕರಿತೇವೆ. ಹಾಗಾದ್ರೆ ವೆನ್ ವಿ ಮೇಂಟೈನ್ಡ್ ಗುಡ್ ಹೆಲ್ತ್, so all human health, so one of the great achievement, ಏನು ನಮ್ಮಲ್ಲಿ ನಾವೇನು ಅಂದ್ಕೊಳ್ತೀವಿ, ಏನು ಆರೋಗ್ಯವನ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳೋದೇ ನಮ್ಮ ಮುಖ್ಯ ಸಾಧನೆ, ಮುಖ್ಯ ಗುರಿ. ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಲೈಫಲ್ಲಿ. ಸೊ ಫ್ಯೂಚರಲ್ಲಿ ನಾವೇನು ಬೇಕಾದರೂ ಸಾಧನೆಯನ್ನ ಮಾಡ್ಬೋದು. ಹಾಗಾದ್ರೆ ಸೊ ಹೌ ವಿ ಮೇಂಟೈನ್ ಗುಡ್ ಹೆಲ್ತ್, ಯಾವ ರೀತಿ ನಾವು ಮೇಂಟೈನ್ ಮಾಡ್ಬೋದು ಅಂದಾಗ, ಸೊ ವಿ ಡೂ ಸಮ್ ಎಕ್ಸರ್ಸೈಸಸ್. ಏನ್ ಮಾಡಬೇಕಾಗ್ತದೆ, ನಾವು ಎಕ್ಸರ್ಸೈಸ್ ಮಾಡಬೇಕಾಗ್ತದೆ. ದೆನ್ ಸೊ ವಿ ಈಟ್ ದಿ ಗುಡ್ ಹೆಲ್ತಿ ಫುಡ್, ಆರೋಗ್ಯಕರವಾಗಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ದೆನ್ ಡ್ರಿಂಕ್ ಪ್ಯೂರ್ ವಾಟರ್, ನೀರು, ಒಳ್ಳೆಯ ನೀರನ್ನು ಕುಡಿಬೇಕಾಗ್ತಕ್ಕಂಥದ್ದು. ದೆನ್ ವಿ ಡೂ ಎಕ್ಸರ್ಸೈಸ್ ರೆಗ್ಯುಲರ್ಲಿ. ಸೊ ರೆಗ್ಯುಲರ್ ಆಗಿ ಏನಾಗಿ ಮಾಡಬೇಕು, ನಾವು ವ್ಯಾಯಾಮವನ್ನು ಮಾಡುವಂಥದ್ದು. ಅಂಡ್ ಆಲ್ಸೋ ದಿ ಪ್ರಾಕ್ಟೀಸಸ್ ಆಫ್ ಯೋಗ ಪ್ರಾಕ್ಟೀಸಸ್ ಅನ್ನು ಮಾಡೋದು ಕೂಡ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಇನ್ನೊಂದು ರೀತಿಯಾಗಿರುವಂತಹ ಸಾಧನ. ಸೊ ಇನ್ನೊಂದು ವೇ, so another way to maintain our health by practices of yoga practices. That yoga practices keep both physical and mental health. ಮಾನಸಿಕವಾಗಿ, ಭೌತಿಕವಾಗಿ ಆರೋಗ್ಯವನ್ನ ಕಾಪಾಡುತ್ತೆ. ಅದು ಯಾವುದು, ಯೋಗ ಪ್ರಾಕ್ಟೀಸ್. ಹೀಗೆ
ಹಿತಮಿತವಾದ ಆಹಾರ, ಡಯಟ್ ಫುಡ್ ಅಂತ ಕರಿತೇವೆ. ಆಮೇಲೆ ರೆಗ್ಯುಲರ್ ಎಕ್ಸಸೈಸಸ್, ಪ್ರಾಕ್ಟೀಸಸ್ ಆಫ್ ರೆಗ್ಯುಲರ್ ಎಕ್ಸಸೈಸಸ್, ವ್ಯಾಯಾಮ ಮಾಡ್ತಕ್ಕಂಥದ್ದು, ಯೋಗ ಪ್ರಾಕ್ಟೀಸು, ಶುದ್ಧ ನೀರನ್ನು ಕುಡಿಯುವಂಥದ್ದು, ಇದೆಲ್ಲವೂ ಕೂಡ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥದ್ದು, ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಒಂದು ಆಸ್ಪೆಕ್ಟ್ಸ್ ಅಂತ ಕರಿತೇವೆ. ಇನ್ ಅಡಿಷನ್ ಟು ದೀಸ್, ಇದರ ಜೊತೆಗೆ ಏನ್ ಮಾಡಬೇಕು, ನಾವು ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬೇಕು ಅಂದಾಗ ಪರ್ಸನಲ್ ಹೈಜೀನ್ ಅಂದ್ರೆ ಯಾವಾಗಲೂ ನಮ್ಮ ದೇಹವನ್ನ ಸ್ವಚ್ಛವಾಗಿ ಇಡುವಂಥದ್ದು, ಪರ್ಸನಲ್ ಹೈಜಿನಿಕ್ ಅಂತ ಕರಿತೀವಿ. ಸ್ವಚ್ಛವಾಗಿಡುವಂಥದ್ದು, ನಮ್ಮ ದೇಹವನ್ನ ನಾವೇ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದು. ಹಾಗೆ ನಾವು ಹೊರಗಡೆಗೆ ಬಂದಾಗ, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ಗೆ ಬಂದಾಗ ಡಿಸ್ಪೋಸಲ್ ಆಫ್ ವೇಸ್ಟ್ ಸರಿಯಾದ ಒಂದು ಕ್ರಮದಲ್ಲಿ ರೆಗ್ಯುಲರ್ ಆಗಿ ಏನು ತ್ಯಾಜ್ಯ ವಸ್ತುಗಳನ್ನ ಡಿಸ್ಪೋಸ್ ಮಾಡುವಂಥದ್ದು. ದೆನ್ ಇನ್ನೊಂದೇನ್ ಮಾಡ್ಬೇಕು, ಕಂಟ್ರೋಲಿಂಗ್ ಆಫ್ ವೆಕ್ಟರ್ಸ್, ರೋಗ ಹರಡುವ ಏನು ಜೀವಿಗಳಿದ್ದಾರೆ, ಆ ಒಂದು ರೋಗಾಣುಗಳಿದ್ದಾವೆ, ಆ ಕ್ರಿಮಿಗಳಿದ್ದಾವೆ, ಅವುಗಳನ್ನ ನಾಶ ಮಾಡಬೇಕು. ಎಕ್ಸಾಂಪಲ್ ನೀವು ನೋಡಿದ್ದೀರಾ, ಮಸ್ಕಿಟೋಸ್, ಮಲೇರಿಯಾ. ಹಾಗಾಗಿ ತ್ಯಾಜ್ಯ ವಸ್ತುವನ್ನು ಹೊರ ಹಾಕಬೇಕು. ನಾವು ಹೊರಗಡೆ ಒಂದು ಎನ್ವೈರನ್ಮೆಂಟ್ ಅಲ್ಲಿ ನೋಡುವುದಾದ್ರೆ ಹೆಲ್ತ್ ಚೆನ್ನಾಗಿರ್ಬೇಕು ಅಂದಾಗ ನಮ್ಮ ಪರ್ಸನಲ್ ಹೈಜಿನಿಕ್ ಫುಡ್ ಇದಲ್ಲ, ಇದರ ಜೊತೆಗೆ ಹೊರಗಿರುವಂತ ಎನ್ವೈರನ್ಮೆಂಟ್ ಕಡೆನೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ಕೇರ್ ತಗೊಳ್ಬೇಕಾಗ್ತದೆ. ಸೊ ಕೇರ್ ಇನ್ ದ ಸೆನ್ಸ್ ಡಿಸ್ಪೋಸಲ್ ಆಫ್ ವೇಸ್ಟ್ ರೆಗ್ಯುಲರ್ಲಿ, ಕ್ರಮವಾಗಿ ಅದನ್ನ ರೆಗ್ಯುಲರ್ ಆಗಿ ಪೀರಿಯಡಿಕಲ್ ಆಗಿ ಆ ವೇಸ್ಟ್ ತ್ಯಾಜ್ಯ ವಸ್ತುವನ್ನ ದೂರ ಹಾಕುವಂಥದ್ದು. ಹಾಗೆ ದಟ್ ಈಸ್ ದಿ ಡಿಸ್ಪೋಸಲ್ ಆರ್ ದಿ ಕಿಲಿಂಗ್ ಆಫ್ ದೋಸ್ ವೆಕ್ಟರ್ಸ್. ಆ ವೆಕ್ಟರ್ ರೋಗಗಳನ್ನು ಹರಡುವಂತಹ ಕ್ರಿಮಿಗಳೇನಿದೆ ಅವುಗಳನ್ನು ಸಾಯಿಸ್ತಕ್ಕಂಥದ್ದು. ಸೊ ಹೀಗೆ ನಾವು ಈ ರೀತಿಯಾಗಿ ಹೊರಗಡೆ ಒಂದು ಎನ್ವೈರನ್ಮೆಂಟ್ ಅಲ್ಲೂ ಕೂಡ ನಾವು ಅಲ್ಲಿ ಸ್ವಚ್ಛತೆಯನ್ನ, ಈ ಕ್ರಮಗಳನ್ನ ತೆಗೆದುಕೊಂಡಾಗ ಮನುಷ್ಯನ ಒಂದು ಆರೋಗ್ಯ ತುಂಬಾ ಉತ್ತಮಕರವಾಗಿ ಇರ್ತದೆ. ಆರೋಗ್ಯ ಇದ್ದಾಗ ಏನ್ ಮಾಡ್ಬೋದು ಅವನು, ಸೊ ದೆನ್ ಹಿ ಮೇಕ್ ಆಲ್ ಬಾಡಿ ಆಕ್ಟಿವಿಟೀಸ್ ಅಂಡ್ ಆಲ್ ಟೈಪ್ಸ್ ಆಫ್ ವರ್ಕ್, ಎಲ್ಲ ರೀತಿ ಕೆಲಸವನ್ನ ಅವನು ಮಾಡಬಹುದು. ಸೊ ಸಂತೋಷವಾಗಿ ಅವನು ಅದನ್ನ ಮಾಡಬಹುದು. ಇದು ದಟ್ ಈಸ್ ಅ ಬ್ರೀಫ್ ಅಕೌಂಟ್ ಆಫ್ ಹೆಲ್ತ್ ಅಂತ ಆಯ್ತು. ನೆಕ್ಸ್ಟ್, ಸಮಟೈಮ್ ದಟ್ ಹೆಲ್ತ್ ಇನ್ ಹ್ಯೂಮನ್ ಡಿಸ್ಟರ್ಬ್ಡ್ ಬೈ ಸಮ್ ಡಿಸೀಸಸ್. ಎಷ್ಟೇ ನಾವು ಆರೋಗ್ಯವನ್ನು ಕಾಪಾಡ್ತೀವಿ ಅಂದಾಗ ಆಗ್ಲೂ ಸಹಿತ ಏನಾಗ್ತದೆ, ಕೆಲವು ಸಂದರ್ಭದಲ್ಲಿ ಈ ಹೆಲ್ತ್ ಅಡಚಣೆ ಆಗ್ತದೆ, ಡಿಸ್ಟರ್ಬ್ ಆಗ್ತದೆ. ಸೊ ಡಿಸ್ಟರ್ಬ್ಡ್ ಬೈ ಸಮ್ ಡಿಸೀಸಸ್, ಕೆಲವು ರೋಗಗಳಿಂದ ಏನಾಗುತ್ತೆ, ಪರ್ಮನೆಂಟ್ ಆದ್ರೂ ಆಗಬಹುದು ಅಥವಾ ಟೆಂಪರರಿನಾದ್ರೂ ಆಗಬಹುದು, ತಾತ್ಕಾಲಿಕವಾಗಿ ಆಗ್ಬೋದು, ಶಾಶ್ವತವಾದ್ರೂ ಆಗ್ಬೋದು. ಡಿಸೀಸಸ್ಸು ಏನ್ ಮಾಡುತ್ತೆ, ಹ್ಯೂಮನ್ ಹೆಲ್ತ್ ಅನ್ನ ಡಿಸ್ಟರ್ಬ್ ಮಾಡ್ತದೆ, ಅಡಚಣೆಯನ್ನ ಮಾಡ್ತದೆ. ಸೊ ಹೌ ವಿ ರೆಕಗ್ನೈಸ್ ಡಿಸೀಸ್, ದಟ್ ಪರ್ಟಿಕ್ಯುಲರ್ ಡಿಸೀಸ್ ಅಟ್ಯಾಕ್ ಟು ದಿ ಬಾಡಿ. ಹಾಗಾದ್ರೆ ನಾವು ಹೇಗೆ ಐಡೆಂಟಿಫೈ ಮಾಡೋದು, ಈ ಡಿಸೀಸ್ ನಮ್ಮ ದೇಹಕ್ಕೆ ಬಂದಿದೆ ಅಂತ ನಾವು ಹೇಗೆ ಅದನ್ನು ಐಡೆಂಟಿಫೈ ಮಾಡುವಂಥದ್ದು, ರೆಕಗ್ನೈಸ್ ಮಾಡುವಂಥದ್ದು ಅಂದಾಗ, ಸೊ ದಟ್ ಅವರ್ ಬಾಡಿ ಪ್ರೊವೈಡ್ಸ್ ಆರ್ ಎಕ್ಸಿಬಿಟ್ಸ್ ಸಮ್ ಸಿಂಪ್ಟಮ್ಸ್. ಏನ್ ತೋರಿಸುತ್ತೆ ನಮ್ಮ ಬಾಡಿ, ಕೆಲವು ಚಿಹ್ನೆಗಳನ್ನು ತೋರಿಸುತ್ತೆ, ಆ ರೋಗದ ಲಕ್ಷಣಗಳನ್ನು ಹೊರಗೆ ತೋರಿಸುತ್ತೆ. through which ಅದರ ಮೂಲಕ ನಾವೇನ್ ಮಾಡ್ಬೋದು, we can identify that disease very easily. ಸುಲಭವಾಗಿ ಆ ಡಿಸೀಸ್ ಅನ್ನ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು, ಗುರುತಿಸಬಹುದು ಅದರ ಚಿಹ್ನೆಯ ಮೂಲಕ. ಹಾಗಾದ್ರೆ ಏನು ಡಿಸೀಸ್ ಇದೆಯಲ್ಲ ಅದು ಯಾವ ರೂಪದಲ್ಲಿದೆ? ನಾವು we can be classified diseases, those disturbed human health. We can be classified diseases into two types. ಹಾಗಾದ್ರೆ ಡಿಸೀಸ್ ಬರುತ್ತಲ್ಲ, ಎಂತಹ ಡಿಸೀಸಸ್ ಅದು? ಒಂದೇ ಟೈಪ್ ಅಲ್ಲಿ ಇದೆಯೋ ಅಥವಾ ಬೇರೆ ರೀತಿನಲ್ಲಿ ಇದೆಯೋ? ಇಲ್ಲ, ಎರಡು ರೀತಿನಲ್ಲಿ ಇದೆ. We can be classified diseases into two groups. ಎರಡು ಗ್ರೂಪ್ ಆಗಿ ನಾವು ವಿಂಗಡಣೆ ಮಾಡ್ತೇವೆ. First type, that is infectious disease. Infectious disease. Diseases
diseases. Second one, non-infectious diseases. Non-infectious diseases. ನೋಡಿ, ಎರಡು ರೀತಿಯಲ್ಲಿ ನಾವು ಕ್ಲಾಸಿಫೈ ಮಾಡ್ತೇವೆ ರೋಗಗಳನ್ನ. ಒಂದು ಇನ್ಫೆಕ್ಟಿಯಸ್ ಡಿಸೀಸಸ್ ಅಂತ ಕರಿತೀವಿ, ಇನ್ನೊಂದು ನಾನ್ ಇನ್ಫೆಕ್ಟಿಯಸ್ ಡಿಸೀಸ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಫಸ್ಟ್ ಒನ್, ದಟ್ ಈಸ್ ಇನ್ಫೆಕ್ಟಿಯಸ್ ಡಿಸೀಸ್ ಅಂತ ಹೇಳ್ತೇವೆ. ಇನ್ಫೆಕ್ಟಿಯಸ್ ಡಿಸೀಸಸ್. ದಿಸ್ ಟೈಪ್ ಆಫ್ ಡಿಸೀಸಸ್ ಟ್ರಾನ್ಸ್ಮಿಟ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಇನ್ಫೆಕ್ಟಿವ್ ಡಿಸೀಸ್ ಅಂದ್ರೆ ಇಲ್ಲಿ ಆ ರೋಗ, ಆ ಡಿಸೀಸು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಏನಾಗುತ್ತೆ, ಹರಡುತ್ತೆ, ಸೋಂಕಿನಿಂದ ಹರಡುತ್ತೆ. ಸೊ ಇನ್ ದಿಸ್ ಟೈಪ್ disease or diseases can transmit person to person. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಮಿಟ್ ಆಗ್ತದೆ. such type of diseases are called infectious diseases. ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ರೋಗಗಳನ್ನ infectious diseases ಅಂತ ಕರೀತೇವೆ. ಎಕ್ಸಾಂಪಲ್ ಫಾರ್ ದಿಸ್ ಯಾವ್ದು ಕೊಡ್ಬೋದು ನಾವು ಎಕ್ಸಾಂಪಲ್ಸ್ ಅನ್ನ? ಕಾಲೆರಾ, ಮಲೇರಿಯಾ, ಮಮ್ಸ್, ಮೀಲ್ಸ್, ಫ್ಲೂ, ಕಾಮನ್ ಕೋಲ್ಡ್, ಎಕ್ಸೆಟ್ರಾ. ನೋಡಿ, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ರೋಗಗಳಲ್ಲಿ ನಾವು ಇಷ್ಟೆಲ್ಲ ಉದಾಹರಣೆ ಕೊಡ್ಬೋದು. ಕಾಲೆರಾ, ಹೌದಲ್ವಾ? ಎಸ್ಪೆಷಲಿ ಬೇಸಿಗೆ ಸಮಯದಲ್ಲಿ ಹರಡುವಂಥದ್ದು. ನೊಣಗಳಿಂದ ಏನಾಗುತ್ತೆ, ಆಹಾರ ಅಥವಾ ನೀರು ಕಲುಷಿತಗೊಂಡು ಅಂತಹ ಕಲುಷಿತ ಆಹಾರ ನೀರನ್ನು ಸೇವಿಸಿದ ಎಲ್ಲ ವ್ಯಕ್ತಿಗಳಿಗೂ ಕೂಡ ಆ ರೋಗಾಣು ಏನಾಗ್ತದೆ, ಸ್ಪ್ರೆಡ್ ಆಗ್ತಾ ಹೋಗ್ತದೆ, ಕಾಲೆರಾ. ಹಾಗೆ ಮಲೇರಿಯಾ ಗೊತ್ತಿರುವಂತಹ ವಿಚಾರ. ಸೊ ಅನಾಫಿಲಿಸ್ ಫೀಮೇಲ್ ಮಸ್ಕಿಟೋ ಹರಡುತ್ತೆ ಮಲೇರಿಯಾ ರೋಗವನ್ನ ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಕಚ್ಚುವುದರ ಮೂಲಕ. ದೆನ್ ಮಮ್ಸ್ ಅಂತ ಕರೀತೀವಿ, ದಡಾರ ಅಂತ ಹೇಳ್ತಿರಲ್ಲ, ಸಿಡುಬು, ದಡಾರ, ಮಮ್ಸ್, ಮೀಲ್ಸ್, ಎಕ್ಸೆಟ್ರಾ. ಹಾಗೆ ಫ್ಲೂ, ಏನು ಕಾಮನ್ ಆಗಿ ಬರುವಂತ ಫೀವರ್. ದೆನ್ ಕಾಮನ್ ಕೋಲ್ಡ್, ಶೀತ. ಸೊ ಅದು ಕೂಡ ಕಾಮನ್ ಆಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥದ್ದು. ಸೊ ದೀಸ್ ಆರ್ ಆಲ್ ಗುಡ್ ಎಕ್ಸಾಂಪಲ್ಸ್ ಫಾರ್ ದಿ ಫಸ್ಟ್ ಟೈಪ್, ಇನ್ಫೆಕ್ಟಿಯಸ್ ಡಿಸೀಸಸ್, ಸ್ಪ್ರೆಡಿಂಗ್ ಆಫ್ ಡಿಸೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. Coming to the second one, that one is non-infectious diseases. Non-infectious diseases. ಏನಿದು? ಸ್ಪ್ರೆಡ್ ಆಗೋದಿಲ್ಲ. In this type, diseases cannot be spread from person to person. ಏನಾಗ್ತದೆ? ಒಬ್ಬರಿಂದ ಮತ್ತೊಬ್ಬರಿಗೆ ಹರಡೋದಿಲ್ಲ. ಅಂತದನ್ನ non-infectious disease ಅಂತ ಕರೀತೇವೆ. Example for this type, that is cancer. ಕ್ಯಾನ್ಸರ್ ಕೊಡ್ಬೋದು ಬೆಸ್ಟ್ ಎಕ್ಸಾಂಪಲ್. ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿದೆ, ಅಟ್ಯಾಕ್ ಆಗಿದೆ ಅಂದ್ರೆ ಅವನನ್ನ ಮುಟ್ಟೋದ್ರಿಂದ ಆಗ್ಲಿ, ಅವನ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ಆಗ್ಲಿ ಮತ್ತೊಬ್ಬರಿಗೆ ಆ ಕ್ಯಾನ್ಸರ್ ಸ್ಪ್ರೆಡ್ ಆಗೋದಿಲ್ಲ. ಹಾಗಾದ್ರೆ ಯಾವ ಟೈಪ್ ಅಂತ ಹೇಳ್ಬೋದು ನಾವು ಇದನ್ನ? ನಾನ್ ಇನ್ಫೆಕ್ಟಿಯಸ್ ಡಿಸೀಸ್ ಅಂತ ಕರಿತೇವೆ. ಹೀಗೆ ಏನು ಹೆಲ್ತ್ ಅನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥ ಡಿಸೀಸಸ್ ಅದು ಚಿಹ್ನೆಯ ಮೂಲಕ, ರೋಗದ ಲಕ್ಷಣದ ಮೂಲಕ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಕಾಣಿಸ್ಕೊಳ್ತದೆ, ಐಡೆಂಟಿಫೈ ಆಗ್ತದೆ. ಈ ಡಿಸೀಸಸ್ ಅನ್ನ ಎರಡು ಗ್ರೂಪ್ ಆಗಿ ಮಾಡ್ತೀವಿ. ಒಂದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥದ್ದು, ಅದನ್ನ ಇನ್ಫೆಕ್ಟಿಯಸ್ ಅಂತ ಕರಿತೀವಿ. ಮತ್ತೊಂದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡೋದಿಲ್ಲ, ಅದನ್ನ ನಾವು ನಾನ್ ಇನ್ಫೆಕ್ಟಿಯಸ್ ಡಿಸೀಸಸ್ ಅಂತ ಕರಿತೇವೆ. ನಾವು those diseases, either infectious or non-infectious diseases in human beings caused by some agents. ಯಾವುದರಿಂದ ಹರಡುತ್ತಾಗಾದ್ರೆ ಈ ರೋಗಗಳು? ಕೆಲವು ಮಧ್ಯವರ್ತಿಗಳಿಂದ, ಕೆಲವು ರೋಗಾಣುಗಳಿಂದ ಹರಡುತ್ತೆ. caused by some agents. Those are called pathogens. ಹಾಗಾದ್ರೆ ಅವುಗಳು ಏನಂತ ಕರೆಯೋಣ ನಾವು? ಪ್ಯಾಥೋಜನ್ಸ್ ಅಂತ ಕರಿತೇವೆ. ಪ್ಯಾಥೋಜನ್ಸ್, ಪ್ಯಾಥೋ ಡಿಸೀಸ್, ಜನ್ಸ್ ಕಾಸಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಸೊ ಪ್ಯಾಥೋಜನ್ಸ್ ನಥಿಂಗ್ ಬಟ್ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್.
these disease causing agents or pathogens caused different types of diseases to human in different ways. ಬೇರೆ ಬೇರೆ ರೀತಿಯಲ್ಲಿ ಕಾಸ್ ಮಾಡುತ್ತೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ರೋಗಗಳನ್ನ. Those pathogens classified into different groups. ಹಾಗಾದ್ರೆ ಆ ಪ್ಯಾಥೋಜನ್ಸ್ ಎಲ್ಲ ಒಂದೇ ಗ್ರೂಪಿಗೆ ಸೇರಿದ್ಯಾ? ಇಲ್ಲ, ಬೇರೆ ಬೇರೆ ಗುಂಪಿಗೆ ಸೇರಿರುವಂತಹ ರೋಗಗಳನ್ನ ಮನುಷ್ಯನಿಗೆ ಹರಡ್ತಾ ಹೋಗ್ತದೆ. ಸೊ ಸಮ್ ಪ್ಯಾಥೋಜನ್ಸ್ live inside the body of human. ಕೆಲವು ಪ್ಯಾಥೋಜನ್ಸ್ ಏನ್ ಮಾಡ್ತದೆ, ಮನುಷ್ಯನ ದೇಹದ ಒಳಗಡೆ ವಾಸ ಮಾಡುತ್ತವೆ. ದೋಸ್ ಆರ್ ಪ್ಯಾರಾಸೈಟ್ಸ್. ಅವನ್ನೇನಂತ ಕರಿತೀವಿ? ಪರಾವಲಂಬಿಗಳು ಅಂತ ಕರಿತೇವೆ. ಮೊದಲು ಅಲ್ಲಿ ಹೋಸ್ಟ್ ಅಲ್ಲಿ ವಾಸ ಮಾಡಿ ನಂತರ ಡಿಸೀಸ್ ಅನ್ನು ಮಾಡುವಂಥದ್ದು. ಸಮ್ ಆರ್ ಡೈರೆಕ್ಟ್ಲಿ ಕಾಸ್ಡ್ ಡಿಸೀಸಸ್. ಇನ್ ಕೆಲವು ನೇರವಾಗಿ ಡಿಸೀಸ್ ಅನ್ನ ಕಾಸು ಮಾಡುವಂಥದ್ದು. ಸೊ ಆ ಗ್ರೂಪ್ ಅನ್ನ ಏನಂತ ಕರೆಯೋಣ? ಪ್ಯಾಥೋಜನ್ಸ್. ನಥಿಂಗ್ ಬಟ್ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಇನ್ ಡಿಫರೆಂಟ್ ವೇಸ್ ಟು ಹ್ಯೂಮನ್. ನೌ these pathogens are of different types. ಬೇರೆ ಬೇರೆ ತರ ಇದ್ದಾವೆ. they are ಯಾವ್ಯಾವ ಇರಬಹುದು ಹಾಗಾದ್ರೆ? ಬ್ಯಾಕ್ಟೀರಿಯಾ, ವೈರಸ್, protozoans, then helminthes, fungi etc. ನೋಡಿ, ಇಷ್ಟು ತರ ಪ್ಯಾಥೋಜನ್ಸ್ ಅನ್ನ ನಾವು ನೋಡ್ತೇವೆ. ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಜೋವನ್ಸ್, ಹೆಲ್ಮೆಂಥೇಸ್. ನಥಿಂಗ್ ಬಟ್ ಏನಂತ ಹೇಳ್ತೀವಿ ನಾವು? ಏನು ನಿಮೆಟೋಡ್ ಅಂತ ಹೇಳ್ತೇವೆ, ಜಂತು ಅಂತ ಹೇಳ್ತೀವಲ್ಲ, ಆ ಗುಂಪಿನಲ್ಲಿ ಬರುವಂತೆ ಹೆಲ್ಮೆಂಥೇಸ್. ದೆನ್ ಫಂಗೈ, ಸೊ ಶಿಲೀಂಧ್ರ. ಹೀಗೆ ಮುಖ್ಯವಾಗಿ ಈ ಡಿಫರೆಂಟ್ ಟೈಪ್ಸ್ ಆಫ್ ಪ್ಯಾಥೋಜನ್ಸ್ ಏನಿದೆ, cause different types of diseases to human that disturbed human health. ಅಲ್ಲಿ ಡಿಸೀಸ್ ಉಂಟು ಮಾಡಿ ಹ್ಯೂಮನ್ ಹೆಲ್ತ್ ಅನ್ನ, ಆರೋಗ್ಯವನ್ನ ಏನ್ ಮಾಡುತ್ತೆ? ಹದಗೆಡಿಸುತ್ತೆ, ಡಿಸ್ಟರ್ಬ್ ಮಾಡ್ತದೆ. ಸೊ ಲೆಟ್ ವಿ ಸ್ಟಡಿ those pathogens and causing diseases one by one. ಈಗ ನಾವು ಒಂದೊಂದಾಗಿ ಈ ಡಿಸೀಸ್ ಅನ್ನ, ಪ್ಯಾಥೋಜನ್ಸ್ ಕಾಸ್ ಮಾಡುವ ಡಿಸೀಸಸ್ ಅನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಬ್ಯಾಕ್ಟೀರಿಯಲ್ ಡಿಸೀಸಸ್. So bacterial diseases, some disease caused to humans by bacteria. ಕೆಲವು ಬ್ಯಾಕ್ಟೀರಿಯಾದಿಂದ ಏನಾಗಿದೆ, ಮನುಷ್ಯನಿಗೆ ಕೆಲವು ರೋಗಗಳು ಬರುತ್ತೆ, ಸಹಜವಾಗಿ ಕಾಮನ್ ಆಗಿ ಬರುವಂಥದ್ದು. ಆ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳಲ್ಲಿ ಕೆಲವೊಂದನ್ನ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ, ನಿಮ್ಮ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಬ್ಯಾಕ್ಟೀರಿಯಲ್ ಡಿಸೀಸಸ್, ಫಸ್ಟ್ ಒನ್. ಸೊ ದಿ ಫಸ್ಟ್ ಡಿಸೀಸ್ caused by bacteria, Salmonella typhi. This bacterium causes disease called typhoid. Bacterial diseases ಸ್ಟಡಿ ಮಾಡುವಾಗ ಒಂದನೇದಾಗಿ ತಗೊಳ್ಳೋಣ ಇನ್ ಯುವರ್ ಸಿಲೆಬಸ್. Salmonella typhi, a bacterium, Salmonella typhi, causes a disease to human that is called typhoid. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಕಾಣಿಸಿಕೊಳ್ಳುವಂತ ಟೈಫಾಯ್ಡ್ ಜ್ವರ ಏನಿದೆ, ಇದು ಸಾಲ್ಮೋನೆಲ್ಲಾ ಟೈಫಿ ಅನ್ನುವಂತಹ ಬ್ಯಾಕ್ಟೀರಿಯಂ ಇಂದ ಹರಡುತ್ತೆ. ಸಾಲ್ಮೋನೆಲ್ಲಾ ಟೈಫಿ ಅನ್ನುವಂತಹ ಬ್ಯಾಕ್ಟೀರಿಯಂ ಇಂದ ಹ್ಯೂಮನ್ ಬೀಯಿಂಗ್ಸ್ ಗೆ ಹರಡುತ್ತೆ. ಯಾವ ರೀತಿ ಹರಡುತ್ತಿದ್ದು ಅಂದಾಗ, ಟೈಫಾಯ್ಡ್ ಇನ್ ಹ್ಯೂಮನ್ caused by Salmonella typhi through the food or water contamination. ಈ ಕಲುಷಿತ ನೀರು, ಕಲುಷಿತ ಆಹಾರದಿಂದ
ಟೈಫಾಯ್ಡ್ ಜ್ವರ ಏನಾಗುತ್ತೆ ಮನುಷ್ಯನಲ್ಲಿ ಈ ಬ್ಯಾಕ್ಟೀರಿಯಾದ ಮೂಲಕ ಹರಡುತ್ತೆ. ಟೈಫಾಯ್ಡ್ ಸಾಲ್ಮೊನೆಲ್ಲಾ ಟೈಫಿ ಅಂತ ಕರೀತೇವೆ. ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ದಟ್ ಡಿಸೀಸ್ ಟೈಫಾಯ್ಡ್? ಮುಖ್ಯ ಚಿಹ್ನೆಗಳು ಏನೇನು ನೋಡಬಹುದು ನಾವು ಟೈಫಾಯ್ಡ್ ಅಲ್ಲಿ? ಒಂದು ಫೀವರ್, ಹೈ ಫೀವರ್, ತುಂಬಾ ಜ್ವರ ಬರುವಂತದ್ದು. ಸೆಕೆಂಡ್, ಹೆಡೇಕ್, ಸಿವಿಯರ್ ಹೆಡೇಕ್, ಅತಿಯಾದ ತಲೆನೋವು ಬರುವಂತದ್ದು. ಥರ್ಡ್ ಒನ್, ಸ್ಟಮಕ್ ಪೇನ್, ಹೊಟ್ಟೆ ನೋವು ಬರುವಂತದ್ದು, ಸ್ಟಮಕ್ ಪೇನ್. ಸೊ ಇದಿಷ್ಟನ್ನು ನಾವು ಏನ್ ಹೇಳ್ಬೋದು ಅಂದಾಗ ಇನ್ನೂ ಒಂದು ಹೇಳ್ಬೋದು, ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಕರೀತೇವೆ. ಈ ಇಷ್ಟು ಕೆಲವು ಚಿಹ್ನೆಗಳು ಟೈಫಾಯ್ಡ್ ಬಂದಾಗ ಆ ರೋಗದ ಲಕ್ಷಣಗಳು ಯಾವ ರೂಪದಲ್ಲಿರ್ತದೆ ಮನುಷ್ಯನಲ್ಲಿ ಕಾಣಿಸ್ಕೊಳ್ಳೋದು ಅಂದಾಗ, ಒಂದು ಹೈ ಫೀವರ್, ತುಂಬಾ ಜ್ವರ ಬರುವಂಥದ್ದು. ಎರಡನೇದಾಗಿ ಹೆಡೇಕ್, ತಲೆ ನೋವು ಇರ್ತಕ್ಕಂಥದ್ದು. ಸ್ಟಮಕ್ ಪೇನ್, ಹೊಟ್ಟೆ ನೋವು ಬರುವಂಥದ್ದು. ಕಾನ್ಸ್ಟಿಪೇಷನ್, ಮಲಬದ್ಧತೆ ಅನ್ನುವಂಥದ್ದು. ಸೊ ಇದಿಷ್ಟನ್ನು ಕೂಡ ನಾವು ಮುಖ್ಯವಾದ ರೋಗದ ಲಕ್ಷಣಗಳು, ಟೈಫಾಯ್ಡ್ ನ ರೋಗದ ಲಕ್ಷಣಗಳು. ಹೇಗೆ ಸ್ಪ್ರೆಡ್ ಆಗುತ್ತೆ ಟೈಫಾಯ್ಡ್ ಅಂದಾಗ, ಥ್ರೂ ಕಂಟ್ಯಾಮಿನೇಟೆಡ್ ಫುಡ್ ಅಂಡ್ ವಾಟರ್, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದಿಂದ, ಸೇವನೆಯಿಂದ ಟೈಫಾಯ್ಡ್ ರೋಗ ಈ ರೋಗಾಣುವಿನಿಂದ ಮನುಷ್ಯನಿಗೆ ಹರಡುವಂಥದ್ದು. ಸೊ ದಿ ಟೆಸ್ಟ್, ಹಾಗಾದ್ರೆ ಯಾವ ರೀತಿ ಐಡೆಂಟಿಫೈ ಮಾಡೋದು ಟೈಫಾಯ್ಡ್ ಬಂದಿದೆ ಅಂದಾಗ, ಟೈಫಾಯ್ಡ್ disease tested by a test called, popular test called Widal test. Widal, W-I-D-A-L, Widal test. So that test detected typhoid disease in human. ಒಂದು ಟೆಸ್ಟ್ ಅನ್ನ ಮಾಡ್ತಾರೆ, ವೈಡಲ್ ಟೆಸ್ಟ್ ಅಂತ ಕರೀತೇವೆ. ಈ ಟೆಸ್ಟಿನ ಮೂಲಕ ಟೈಫಾಯ್ಡ್ ಬಂದಿರೋದನ್ನ ಮನುಷ್ಯನಲ್ಲಿ ಖಚಿತಪಡಿಸ್ಕೊಳ್ಬಹುದು. ಎಂತ ಟೆಸ್ಟ್ ಅದು? ವೈಡಲ್ ಟೆಸ್ಟ್ ಅಂತ ಕರೀತೇವೆ. ಸೊ ಮೆಡಿಸಿನ್ಗೆ ಬಂದಾಗ, ಹಾಗಾದ್ರೆ ಅದಕ್ಕೆ ಕ್ಯೂರ್ ಆಗೋದಕ್ಕೆ ಏನು ಮೆಡಿಸಿನ್ ಬಂದಾಗ ಒಂದು ಕ್ಲಾಸಿಕ್ ಹಿಸ್ಟ್ರಿ ಇದೆ ಅಲ್ಲಿ. ಏನದು ಅಂದಾಗ, ದಟ್ ಈಸ್ ದಿ ಟೈಫಾಯ್ಡ್ ಮೇರಿ ಮೆಲನ್. ಸೊ ದಿ ಕ್ಲಾಸಿಕ್ ಮೆಡಿಸಿನ್, ಏನೋ ಒಂದು ಹಿಸ್ಟ್ರಿ ಇರುವಂತಹ ಒಂದು ಔಷಧಿಯಲ್ಲಿ ಅದರ ಹಿಂದೆ ಒಂದು ಹಿಸ್ಟ್ರಿ ಇದೆ ಇದಕ್ಕೆ ಕೊಡ್ತಕ್ಕಂಥ ಒಂದು ಔಷಧಿಯಲ್ಲಿ. ಸೊ ಅದೊಂದು ಕ್ಲಾಸಿಕ್. ಹೇಗೆ ಅಂದಾಗ, ಏನೋ ಆ ಮೆಡಿಸನ್ ಏನಿದೆ ಅದು ಮೇರಿ ಮೆಲನ್ ಅಂತ ಹೇಳ್ತೇವೆ. ಸೊ ಕಾಮನ್ಲಿ ಕಾಲ್ಡ್ ಟೈಫಾಯ್ಡ್ ಮೇರಿ ಅಂತ ಹೇಳ್ತೀವಿ. ಬಿಕಾಸ್ ಮೇರಿ ನಥಿಂಗ್ ಬಟ್ ಪ್ರೊಫೆಷನಲಿ ಶಿ ವಾಸ್ ಎ ಕುಕ್. ಸೊ ಇವಳು ವೃತ್ತಿಯಲ್ಲಿ ಒಬ್ಬ ಅಡಿಗೆಯವಳು, ಮೇರಿ ಅಂತಕ್ಕಂಥವಳು ವೃತ್ತಿಯಲ್ಲಿ ಮೊದಲನೇ ಸಲ ಈ ಒಂದು ರೋಗವನ್ನು ಐಡೆಂಟಿಫೈ ಮಾಡಿದಾಗ, ಇದು ಒಂದು ಹಿಸ್ಟರಿ ಇದು. ಅಲ್ಲಿ ಇವಳು ವೃತ್ತಿಯಲ್ಲಿ ಅಡಿಗೆ ಮಾಡುವಂಥವಳು ಮೇರಿ. ಸೊ ಇವಳು ಅಡಿಗೆ ಮಾಡುವಾಗ ಏನು ಮಾಡಿದ್ಲು, ಕಲುಷಿತ ಆಹಾರವನ್ನ ಎಲ್ಲರಿಗೂ ಕೂಡ ಊಟ ಮಾಡಿಸ್ತಾ ಹೋದವಳು, ಕಲುಷಿತ ಕಂಟ್ಯಾಮಿನೇಟೆಡ್ ಫುಡ್. ಸೊ ಹಿ ಸರ್ವ್ ಕಂಟ್ಯಾಮಿನೇಟೆಡ್ ಫುಡ್ ಫಾರ್ ಮೆನಿ ಪೀಪಲ್ಸ್. ಅನೇಕ ಜನರಿಗೆ ಕಲುಷಿತ ಆಹಾರವನ್ನು ಸರ್ವ್ ಮಾಡ್ತಾ ಹೋದ್ದು. ದೆನ್ she spread or transmits that typhoid disease to all peoples. ಅಲ್ಲಿ ಊಟ ಮಾಡಿದಂಥ ಎಲ್ಲರಿಗೂ ಕೂಡ ಟೈಫಾಯ್ಡ್ ಅನ್ನ ಏನು ಮಾಡಿದಳು, ಟ್ರಾನ್ಸ್ಮಿಟ್ ಮಾಡ್ತಾ ಬಂದು. ಹಾಗಾಗಿ ಪಾಪ್ಯುಲರ್ ಆಗಿ ಇವಳಿಗೆ ಏನಂತ ಕರೀತಾರೆ, ಟೈಫಾಯ್ಡ್ ಅನ್ನ ಮೆಡಿಸನ್ಗೆ ಬಂದಾಗ ನಾವು ಟೈಫಾಯ್ಡ್ ಮೇರಿ ಮೆಲನ್ ಅಂತ ಹೇಳ್ತೀವಿ. ಆ ಮೆಡಿಸನ್ ಇದಕ್ಕೆ ಬಂದಾಗ ಸೊ ಟೈಫಾಯ್ಡ್ ಮೇರಿ ಅಂತ ಕರಿತೀವಿ. ಬಿಕಾಸ್ ಶಿ ವಾಸ್ ದ ವುಮನ್ ಫಸ್ಟ್ ಟ್ರಾನ್ಸ್ಮಿಟ್ಸ್ ಟೈಫಾಯ್ಡ್ ಡಿಸೀಸ್ ಟು ಅದರ್ ಪರ್ಸನ್ಸ್ ಥ್ರೂ ಕಂಟ್ಯಾಮಿನೇಟೆಡ್ ಫುಡ್. ಈ ರೀತಿ ಒಂದು ಕ್ಲಾಸಿಕ್ ಒಂದು ಬ್ಯಾಕ್ ಗ್ರೌಂಡ್ ಇದೆ ಯಾವುದಕ್ಕೆ, ಟೈಫಾಯ್ಡ್ಗೆ. ಯಾವ ಟೆಸ್ಟ್ ಇಂದ ಅದನ್ನ ಡಿಟೆಕ್ಟ್ ಮಾಡಬಹುದು? ವೈಡಲ್ ಟೆಸ್ಟ್ ಇಂದ ಡಿಟೆಕ್ಟ್ ಮಾಡಬಹುದು. ಒಂದು ನಿಮಗೆ ಕೇಳಬಹುದು, ಟೈಫಾಯ್ಡ್ ಯಾವ ಒಂದು ರೋಗಾಣುವಿನಿಂದ ಹರಡುತ್ತೆ? ದಟ್ ಈಸ್ ಬ್ಯಾಕ್ಟೀರಿಯಲ್ ಡಿಸೀಸ್ ಕಾಸ್ಡ್ ಬೈ ಸಾಲ್ಮೊನೆಲ್ಲಾ ಟೈಫಿ. ಏನು ಚಿಹ್ನೆಗಳು, ಸಿಂಪ್ಟಮ್ಸ್? 2 ಮಾರ್ಕ್ಸ್ ಕೇಳ್ಬೋದು. ನಿಮಗೆ ಸ್ಟೊಮಕ್ ಪೈನ್ ಬರ್ತದೆ, ಫೀವರ್ ಇರ್ತದೆ, ಹೆಡೇಕ್ ಇರ್ತದೆ, ಕಾನ್ಸ್ಟಿಪೇಷನ್ ಇದೆ, ಇವೆಲ್ಲ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಇದು ಫಸ್ಟ್ ಡಿಸೀಸ್. ದಟ್ ಒನ್ ಈಸ್ ಕಾಲ್ಡ್
the typhoid. So the next one, pneumonia. Pneumonia disease. That disease also caused by another type of bacterium, Streptococcus pneumoniae and Haemophilus influenzae. Both bacteria so responsible for the causing of pneumonia in human being. So I will discuss that disease in next class. Till then, goodbye.